ಕಣ್ಮುಚ್ಚಿ ಪ್ರಿಯರೇ ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿನ್ನ ಮಕ್ಕಳಿಗೆ ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನನ್ನ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಬ್ಯಾಚುಲರ್ ಆಫ್ ಬೈಬಲ್ ಥಿಯಾಲಜಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಮೊಟ್ಟ ಮೊದಲನೇ ಅಂಶವಾಗಿ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ಪ್ರಿಯರೇ. ಅಂಶದ ಹೆಸರು ಶವಗಳಿಗೆ ಜೀವವನ್ನು ಕೊಡುವೆನು ಎಂದ ವಿಜ್ಞಾನ, ಅದು ನಿನ್ನ ಕೈಯಲ್ಲಾಗದು ಎಂದ ಸತ್ಯವೇದ. ಅಂಶದ ಹೆಸರು ಉದ್ದವಾಗಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ ಅಂಶದ ಹೆಸರನ್ನು. ಅಂಶದ ಹೆಸರು ಶವಗಳಿಗೆ ಜೀವವನ್ನು ಕೊಡುವೆನು ಎಂದ ವಿಜ್ಞಾನ, ಅದು ನಿನ್ನ ಕೈಯಲ್ಲಿ ಆಗದು ಎಂದ ಸತ್ಯವೇದ. ಹಾಗಾದರೆ ಈ ಅಂಶದ ಹೆಸರಿನ ಅರ್ಥ ಏನು? ಅಂಶದಲ್ಲಿ 2 ಭಾಗಗಳಿದೆ ಪ್ರಿಯರೇ. ಅಂಶದಲ್ಲಿ ಮೊಟ್ಟ ಮೊದಲನೇ ಭಾಗ ಏನು? ಅಂಶದ ಹೆಸರಿನಲ್ಲಿ ಶವಗಳಿಗೆ ಜೀವವನ್ನು ಕೊಡುವೆನು ಎಂದ ವಿಜ್ಞಾನ. ಓಕೆ, ವಿಜ್ಞಾನ ಅಂದರೆ ಸೈನ್ಸ್, ಪ್ರಪಂಚ, ಸೈಂಟಿಫಿಕ್ ವರ್ಲ್ಡ್ ಅಂತ ಏನು ಕರಿತೀವಲ್ಲ ಅದು. ಓಕೆ, ಈಗ ಶವಗಳಿಗೆ ಜೀವವನ್ನು ಕೊಡುವೆನು ಅಂತ ಯಾರು ಹೇಳಿದ್ದು? ಸೈನ್ಸ್, ಸೈಂಟಿಫಿಕ್ ವರ್ಲ್ಡ್ ಅಥವಾ ಸೈಂಟಿಸ್ಟ್ಗಳು ಅಂತ ಅಂದ್ಕೊಳ್ಳಿ. ಏನಂತ ಹೇಳಿದ್ರು ಸೈಂಟಿಸ್ಟ್ಗಳು? ಸೈನ್ಸ್ ಪ್ರಪಂಚ ಏನಂತು? ಶವಗಳಿಗೆ ನಾವು ಮತ್ತೆ ಸತ್ತೋಗಿರುತ್ತಲ್ಲ ಶವಗಳು, ಸೊ ಅದಕ್ಕೆ ನಾವು ಮತ್ತೆ ಜೀವ ಕೊಟ್ಟು ಎಬ್ಬರಿಸ್ತೀವಿ ಅಂತ ವಿಜ್ಞಾನ ಪ್ರಪಂಚ ಹೇಳ್ತು. ಇದು ಈ ಅಂಶದ ಹೆಸರಿನ ಮೊದಲನೆಯ ಸಾಲಿನಲ್ಲಿರುವಂತಹ ಅರ್ಥ. ಈಗ 2ನೇ ಸಾಲೇನು? ಸರಿ, ವಿಜ್ಞಾನಿಗಳು ಹೇಳಿದ್ರು ಈ ಥರ ಶವಗಳಿಗೆ ನಾನು ಜೀವ ಕೊಡ್ತೀವಿ, ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ರು. ಇದು ಮೊದಲನೇ ಸಾಲು. ಇನ್ನು 2ನೇ ಸಾಲೇನು? ಈ ವಿಜ್ಞಾನಿಗಳು ಹೇಳಿದ್ರಲ್ಲ ಜೀವ ಕೊಡ್ತೀನಿ ಅಂತ, ಅದು ನಿನ್ನ ಕೈಯಲ್ಲಿ ಅಂದರೆ ವಿಜ್ಞಾನದ ಕೈಯಲ್ಲಿ ಎಂದಿಗೂ ಆಗೋದಿಲ್ಲ ಅಂತ ಸತ್ಯವೇದ ಹೇಳಿದೆ. ಇದು ಅಂಶದ 2ನೇ ಭಾಗ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಂಶದ ಹೆಸರು ಶವಗಳಿಗೆ ಜೀವ ಕೊಡುವೆನು ಎಂದು ಹೇಳಿದ ವಿಜ್ಞಾನ. ನಾವು ಶವಗಳಿಗೆ ಮತ್ತೆ ಜೀವ ಕೊಟ್ಟು ಎಬ್ಬರಿಸ್ತೀವಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಕೌಂಟರ್ ಆಗಿ ಸತ್ಯವೇದ ಏನು ಹೇಳ್ತಿದೆ? ಶವಗಳಿಗೆ ಜೀವ ಕೊಡುವಂತಹದ್ದು ನಿಮ್ಮ ಕೈಯಲ್ಲಿ ಯಾವತ್ತಿಗೂ ಆಗೋದಿಲ್ಲ. ಈಗ ನಮ್ಗೆ ಅಂಶದ ಹೆಸರು ಅರ್ಥ ಆಗಿದೆ ಪ್ರಿಯರೇ. ಅಂಶದ ಒಳಗೆ ಹೋಗೋಣ. ಯಾಕೋ ಪ್ರಿಯರೇ, ಈ ಪ್ರಪಂಚದ ಜನರು ಸಾವು ಅಂತ ಹೇಳಿದ್ರೆ, ಮರಣ ಅಂತ ಹೇಳಿದ್ರೆ ಒಂದು ರೀತಿಯ ಭಯವನ್ನು ವ್ಯಕ್ತಪಡಿಸ್ತಾರೆ. ಹೌದಾ? ಹೌದು. ಕರೋನಾ ವೈರಸ್ ಯಾಕೆ ನಮಗೆ ಬರಬಾರ್ದು ಅಂತ ಹೇಳ್ತೀವಿ? ಯಾಕೆ ನಮಗೆ ಬರಬಾರ್ದು ಅಂತ ಹೇಳ್ಕೊತೀವಿ? ಕರೋನಾ ವೈರಸ್ ಬರದೇ ಇರುವಂಥ ರೀತಿಯಲ್ಲಿ ಯಾಕೆ ಹುಷಾರಾಗಿರ್ತೀವಿ? ಬಂದರೆ ಏನಾಗುತ್ತೆ? ಮರಣ ಹೊಂದುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಮನುಷ್ಯನಿಗೆ ಸಾವು, ಮರಣ ಅಂತ ಹೇಳಿದ್ರೆ ಭಯ, ಹೌದಾ? ಹೌದು, ಖಂಡಿತವಾಗಿ. ಈ ಮನುಷ್ಯನು ಪ್ರಪಂಚದಲ್ಲಿ ಮಾಡ್ತಿರುವಂತಹ ಹಲವಾರು ಪ್ರಯತ್ನಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಏನಕ್ಕೋಸ್ಕರ ಈ ಪ್ರಯತ್ನಗಳೆಲ್ಲ? ನಾನು ಹೆಚ್ಚು ಕಾಲ ಬದುಕಬೇಕು. ನೆಟ್ಟಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತೀವಿ, ಗೂಗಲಲ್ಲಿ ಟೈಪ್ ಮಾಡಿ ಯಾವುದನ್ನು ತಿಂದರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ, ಯಾವುದನ್ನು ತಿಂದರೆ ನಮ್ಮ ಆಯುಷ್ಕಾಲ ಜಾಸ್ತಿ ಆಗುತ್ತೆ, ಯಾವ ರೀತಿ ಎಕ್ಸಸೈಸ್ಗಳನ್ನು ಮಾಡಿದ್ರೆ ನಮ್ಮ ಆಯುಷ್ಕಾಲ ಜಾಸ್ತಿ ಆಗುತ್ತೆ, ನಾವು ದೀರ್ಘಕಾಲ ಬದುಕಬಹುದು. ಹಾಗಾದರೆ ಮನುಷ್ಯನಿಗಿರುವಂತಹ ಆಸೆ ಏನು? ಹೆಚ್ಚು ಕಾಲ ಅಂದರೆ ದೀರ್ಘಕಾಲ ನಾನು ಈ ಭೂಮಿ ಮೇಲೆ ಬದುಕಬೇಕು. ಈ ಹೆಚ್ಚು ಕಾಲ, ದೀರ್ಘಕಾಲ ನಾನು ಈ ಭೂಮಿ ಮೇಲೆ ಬದುಕಬೇಕು ಅಂತ ನಾವಂತ ಇದ್ದೀವಿ. ವಿಜ್ಞಾನ ಪ್ರಪಂಚ ಹಾಗಾದರೆ ಮನುಷ್ಯರೆಲ್ಲರೂ ಸಹ ನಾನು ದೀರ್ಘಕಾಲ ಬದುಕಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾರೆ, ಹೌದಲ್ವಾ? ಹಾಗಾದರೆ ನಾವು ಯಾಕೊಂದು ರಿಸರ್ಚನ್ನು ಕೈಗೊಳ್ಳಬಾರ್ದು? ಯಾಕೊಂದು ಎಕ್ಸ್ಪೆರಿಮೆಂಟನ್ನು ಮಾಡಬಾರ್ದು?
ಮನುಷ್ಯರನ್ನು ದೀರ್ಘಕಾಲ ಬದುಕಿಸುವಂತಹ ಎಕ್ಸ್ಪೆರಿಮೆಂಟನ್ನು, ಬದುಕಿಸುವಂತಹ ರಿಸರ್ಚನ್ನು ನಾವು ಯಾಕೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಈ ಸೈಂಟಿಫಿಕ್ ವರ್ಲ್ಡ್ ಏನು ಮಾಡ್ತು ಗೊತ್ತಾ? ಅದು ಒಬ್ಬ ವ್ಯಕ್ತಿಯ ಹೆಸರು ಹೇಳ್ತೀನಿ ಪ್ರಿಯರೇ. ಆ ವ್ಯಕ್ತಿಯ ಹೆಸರು ಈ ಪಾಠದ ಪೂರ್ತಿ ನೀವು ನೆನ್ಪಿಟ್ಕೋಬೇಕು. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳ ಪೇಪರಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಈ ವ್ಯಕ್ತಿಯ ಹೆಸರು ಇರಲೇಬೇಕು ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಓಕೆ, ಆಲನ್ ಸಿಂಕ್ಲರ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ಆ ವಿಜ್ಞಾನಿಯ ಹೆಸರು ಆಲನ್ ಸಿಂಕ್ಲರ್. ಈ ವಿಜ್ಞಾನಿ ಪ್ರಿಯರೇ ಒಂದು ಕಂಪನಿಯನ್ನು ಓಪನ್ ಮಾಡ್ತಾನೆ. ಆ ಕಂಪನಿ ಹೆಸರೇನು ಗೊತ್ತಾ? ಆಲನ್ ಆಲ್ಕಾರ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವಿಜ್ಞಾನಿಯ ಹೆಸರು ಆಲನ್ ಸಿಂಕ್ಲರ್. ಈ ವಿಜ್ಞಾನಿ ಓಪನ್ ಮಾಡಿದಂತಹ ಕಂಪನಿಯ ಹೆಸರು ಆಲನ್ ಆಲ್ಕಾರ್. ಓಕೆ, ಕಂಪನಿಯನ್ನು ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಏನಕ್ಕೋಸ್ಕರ ಓಪನ್ ಮಾಡ್ತಾನೆ? ಲಾಭವನ್ನು ಪಡೆಯೋದಕ್ಕೆ, ಹೌದಾ? ಹೌದು. ಆದರೆ ಈ ಕಂಪನಿಯ ಉದ್ದೇಶ ಬೇರೆ ಏನೋ ಇತ್ತು ಪ್ರಿಯರೇ. ಈ ಕಂಪನಿ ಏನಕ್ಕೋಸ್ಕರ ಓಪನ್ ಮಾಡಿದ್ರು ಗೊತ್ತಾ? ಪ್ರಪಂಚದ ಜನರೆಲ್ಲರೂ ಸಹ ಸಾವಿಗೆ ಹೆದರ್ತಿದ್ದಾರೆ. ಹಾಗಾದರೆ ಅವ್ರಿಗೆಲ್ಲರ ಮನಸ್ಸಲ್ಲೂ ಇರುವಂತಹದ್ದೇನು? ನಾನು ಬದುಕಬೇಕು. ಹಾಗಾದರೆ ಈ ಲಾಜಿಕ್ನ ಪ್ರಕಾರ ಈ ವಿಜ್ಞಾನಿ ಹೇಳಿದ್ರಲ್ವ ಪ್ರಿಯರೇ, ಈಗ ಆಲನ್ ಸಿಂಕ್ಲರ್ ಅನ್ನುವಂಥ ವಿಜ್ಞಾನಿ, ಈ ವಿಜ್ಞಾನಿಯ ಲಾಜಿಕ್ನ ಪ್ರಕಾರ, ಈ ವಿಜ್ಞಾನಿ ತಿಳ್ಕೊಂಡಿರುವಂತಹ ಶಾಸ್ತ್ರದ ಪ್ರಕಾರ, ಸೈನ್ಸ್ನ ಪ್ರಕಾರ, ಮನುಷ್ಯರು ಏನಿದ್ದೀವಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಸಾವು ಬರುವಂತಹದ್ದು ಯಾಕೆ? ಎಲ್ಲರೂ ಸಾಯಬೇಕಾ? ಎಲ್ಲರೂ ಸಾಯಬೇಕು. ಓಕೆ, ಹಾಗಾದರೆ ಎಲ್ಲರಿಗೂ ಸಾವು ಬರುತ್ತೆ. ಒಬ್ಬರಿಗೆ ಆಕ್ಸಿಡೆಂಟಲ್ಲಿ ಬರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಥರ ಬರುತ್ತೆ, ಇನ್ನೊಬ್ಬರು ರಾತ್ರಿ ಮಲಗಿರುವಂಥವ್ರು ಬೆಳಗ್ಗೆ ಎದ್ದೇಳೋದಿಲ್ಲ, ಇನ್ನೊಬ್ಬರಿಗೆ ಹಲವಾರು ಕಾಯಿಲೆಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಅರೆಸ್ಟ್ ಆಗಿ ಹೋಗ್ತಾರೆ. ಹಾಗಾದರೆ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯರು ಮರಣವನ್ನು ಹೊಂದುತ್ತಿರ್ತಾರೆ. ಆದರೆ ಈ ವಿಜ್ಞಾನಿ ಹೇಳಿದಂತಹ ಮಾತೊಂದಿದೆ, ನೀವು ಯಾವ ರೀತಿಯಾದರೂ ಮರಣ ಹೊಂದಿ, ಆಕ್ಸಿಡೆಂಟಲ್ ಮರಣ ಹೊಂದುತ್ತೀರಾ ಹೊಂದಿ, ರೋಗ ಬಂದು ಮರಣ ಹೊಂದುತ್ತೀರಾ ಹೊಂದಿ, ಆದರೆ ವಯಸ್ಸಾಗಿ ಮರಣ ಹೊಂದುತ್ತೀರಾ ಹೊಂದಿ. ಆದರೆ ನಿಮ್ಮ ಶವಗಳನ್ನು ನಾನೇನು ಮಾಡ್ತೀನಿ ಗೊತ್ತಾ? ನಿಮ್ಮ ಶವಗಳನ್ನು, ಬೇಕಾಗಿರುವಂಥವರ ನೀವು ಬದುಕಬೇಕು ಅಂತ ಆಸೆ ಇದೆಯಾ? ಸತ್ತಂಥವರಿಗೂ ಸಹ, ಅವ್ರ ಕುಟುಂಬದವ್ರು ಯಾರಿಗಾದರೂ ಸಹ ಸತ್ತಂತಹ ವ್ಯಕ್ತಿಯನ್ನು ಮತ್ತೆ ಬದುಕಿಸಬೇಕನ್ನುವಂಥ ಆಸೆ ಇದ್ದರೆ ಆ ಸತ್ತೋಗಿರ್ತಾರಲ್ವ, ಆ ಶವಗಳನ್ನು ಎತ್ಕೊಂಬಂದು ನಮ್ಮ ಕಂಪನಿಯಲ್ಲಿ ಕೊಡಿ. ನಾವೇನು ಮಾಡ್ತೀವಿ ಗೊತ್ತಾ? ಆ ಶವಗಳನ್ನು ಡೀಪ್ ಫ್ರೀಸಿಂಗ್ ಫೆಸಿಲಿಟಿಯಲ್ಲಿ ಇಡ್ತೀವಿ. ನಮ್ಮ ಮನೆಯಲ್ಲಿ ಫ್ರಿಜ್ ಏನಕ್ಕೋಸ್ಕರ ಇರುತ್ತೆ ಪ್ರಿಯರೇ? ಫ್ರಿಜ್ಜನ್ನು ಏನಕ್ಕೋಸ್ಕರ ಇಟ್ಟಿರ್ತೀವಿ? ಒಂದು ಪದಾರ್ಥ ಕೆಡಬಾರ್ದು, ಹೌದಾ? ಹಾಗಾದರೆ ಈ ಶವವನ್ನು ಅದು ಕೊಳಿಬಾರದು, ಅದರಲ್ಲಿರುವಂಥ ಅಂಗಾಂಗಗಳೆಲ್ಲ ಹೋಗಬಾರ್ದು ಅಂದರೆ ಎಲ್ಲಿಡಬೇಕು? ಡೀಪ್ ಫ್ರೀಸಿಂಗ್ ಫೆಸಿಲಿಟಿ, ಅಂದರೆ ತಂಪಾದ ಫ್ರಿಜ್ನ ರೀತಿಯಲ್ಲಿರುವಂಥ ವ್ಯವಸ್ಥೆಯಲ್ಲಿ ಇಡಬೇಕು. ಓಕೆ, ಕಂಪನಿಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಯ ಹೆಸರೇನು? ಆಲನ್ ಸಿಂಕ್ಲರ್. ಆ ಕಂಪನಿಯ ಹೆಸರೇನು? ಆಲನ್ ಆಲ್ಕಾರ್. ಎಲ್ಲಿದೆ ಈ ಕಂಪನಿ? ಎಲ್ಲಿದೆ? ಯಾವ ದೇಶದಲ್ಲಿದೆ? ಬ್ರಿಟನ್ ದೇಶದಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇರುತ್ತೆ ಬ್ರಿಟನ್ ದೇಶ. ಓಕೆ, ಈ ಕಂಪನಿಯ ಕೆಲಸ ಏನು? ಸತ್ತಂಥವರು, ಅವ್ರ ಕುಟುಂಬದವ್ರಿಗೆ ಯಾರಿಗಾದರೂ ಸತ್ತೋಗಿರುವಂತಹ ಶವವನ್ನು ಮತ್ತೆ ಬದುಕಿಸಬೇಕು ಅನ್ನುವಂಥ ಆಸೆ ಇದ್ದರೆ ಆ ಕುಟುಂಬದವರು ಆ ಶವವನ್ನು ತೊಗೊಂಬಂದು ಈ ಕಂಪನಿಯವರ ಹತ್ರ ಕೊಟ್ಟರೆ ಏನು ಮಾಡ್ತಾರೆ? ಅದನ್ನು ಆ ಫ್ರೀಝರಲ್ಲಿ ಇಡ್ತಾರೆ, ಕೊಳಿಯದೇ ಇರುವಂತಹ ರೀತಿಯಲ್ಲಿ. ಓಕೆ, ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಬಂದಿರುತ್ತೆ, ಹಾಗಾದರೆ ಈ ಕಂಪನಿಯಲ್ಲಿ ಆ ಶವವನ್ನು ಏನಕ್ಕೆ ಆ ಫ್ರೀಸಿಂಗ್ ಫೆಸಿಲಿಟಿಯಲ್ಲಿ ಇಡಬೇಕು? ಏನಕ್ಕೆ ಆ ಫ್ರಿಜ್ಜಲ್ಲಿ ಇಡಬೇಕು ತೊಗೊಂಡು ಹೋಗಿ? ಆ ಶವವನ್ನು ಕೊಳಿಯದೇ ಇರುವಂಥ ರೀತಿಯಲ್ಲಿ ಏನಕ್ಕೋಸ್ಕರ ನೋಡ್ಕೋಬೇಕು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದ್ದರೆ, ಆ ಶವವನ್ನು ಏನಕ್ಕೋಸ್ಕರ ಕೊಳಿಯದೇ ಇರುವಂಥ ರೀತಿಯಲ್ಲಿ ನೋಡ್ಕೋತಾರೆ ಗೊತ್ತಾ? ಒಬ್ಬ ಮನುಷ್ಯ ಆಕ್ಸಿಡೆಂಟಿಂದ ಸತ್ತು ಹೋದ ಅಂತ ಅಂದ್ಕೊಳ್ಳಿ. ಆಕ್ಸಿಡೆಂಟ್ ಆಗಿದ ತಕ್ಷಣ ಯಾವ ಪಾರ್ಟ್ ಹೋಗುತ್ತೆ ಆ ಮನುಷ್ಯನ ದೇಹದಲ್ಲಿ? ಯಾವ ಪಾರ್ಟ್ ಹೋಗುತ್ತೆ? ಮೊದಲನೇದಾಗಿ ಬ್ಲಡ್ ಲಾಸ್ ಆಗುತ್ತೆ, ಹೌದಾ? ರೀಸೆಂಟಾಗಿ ಒಬ್ಬ ಕನ್ನಡದ ನಟ ತೀರಿ ಹೋದಂತಹ ಘಟನೆ ನಿಮ್ಮೆಲ್ಲರಿಗೂ ಗೊತ್ತು. ಆ ನಟನಿಗೆ ಏನಾಯಿತು ಆಕ್ಸಿಡೆಂಟ್ ಆದಾಗ? ತಲೆಗೆ ಡ್ಯಾಮೇಜ್ ಆಯಿತು. ಹಾಗಾದರೆ ಬ್ರೈನ್ ಡ್ಯಾಮೇಜ್ ಆಯಿತು. ಓಕೆ, ಹಾಗಾದರೆ ಆಕ್ಸಿಡೆಂಟ್ ಆದರೆ ನಮ್ಮ ದೇಹದಲ್ಲಿ ಒಂದು ಪಾರ್ಟ್ ಡ್ಯಾಮೇಜ್ ಆಗುತ್ತೆ, ನಿಜನೋ ಇಲ್ವೋ? ನಿಜನಾ? ನಿಜ. ಹಾಗೆ ಒಂದು ರೋಗ ಬರುತ್ತೆ ಅಂತ ಅಂದ್ಕೊಳ್ಳಿ, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಲುಕೇಮಿಯಾ. ಈ ಬ್ಲಡ್ ಕ್ಯಾನ್ಸರ್ ಬಂದಾಗ ನಮ್ಮ ದೇಹದಲ್ಲಿ ಯಾವ ಅಂಗಾಂಗ ಹೋಗುತ್ತೆ? ಮೊದಲನೇದಾಗಿ ರಕ್ತ ಕೆಡುತ್ತೆ, ಹಾಗೆ ಎಲ್ಲ ಅಂಗಾಂಗಗಳು ಹೋಗ್ಲಿಕ್ಕೆ ಶುರು ಆಗುತ್ತೆ.
ಕ್ಯಾನ್ಸರ್ಗೆ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಔಷಧಿ ಇಲ್ಲ ಪ್ರಿಯರೇ, ಇನ್ನೂ ಸಹ ಸರಿಯಾದ ಔಷಧಿ ಇಲ್ಲ. ಹಾಗಾದರೆ ರೋಗದಿಂದ ಮರಣಿಸುವಂತಹ ವ್ಯಕ್ತಿಗೆ ಏನು ಹೋಗುತ್ತೆ ದೇಹದಲ್ಲಿ? ಅವಯವಗಳು ಕೆಡುತ್ತೆ, ಹೌದಾ? ಅದಕ್ಕೋಸ್ಕರ ಮರಣ ಹೊಂದುತ್ತಾರೆ. ಆಕ್ಸಿಡೆಂಟ್ ಆದಂತಹ ವ್ಯಕ್ತಿ ಏನಕ್ಕೋಸ್ಕರ ಮರಣ ಹೊಂದುತ್ತಾನೆ? ಅವಯವಗಳು ಡ್ಯಾಮೇಜ್ ಆಗಿ, ಹೌದು. ಹಾಗಾದರೆ ಪ್ರಪಂಚದಲ್ಲಿರುವಂತಹ ಮನುಷ್ಯರಿಗೆ ಸಾವು ಬರಬೇಕಾದ್ರೆ ಯಾವ ರೂಪದಲ್ಲಿ ಬರುತ್ತೆ? ಅದು ಯಾವ ಕಾರಣದಿಂದ ಬರುತ್ತೆ? ನಮ್ಮ ಆರ್ಗ್ಯಾನ್ ನಮ್ಮ ಅವಯವಗಳು ಡ್ಯಾಮೇಜ್ ಆಗುತ್ತೆ, ಅದಕ್ಕೋಸ್ಕರ ಮರಣ ಬರುತ್ತೆ. ಹೋಗಲಿ, ವಯಸ್ಸಾದಂಥವ್ರಿಗೂ ಮರಣ ಬರುತ್ತಲ್ವಾ ಅಂತ ನೀವು ಹೇಳಿದ್ರೆ, ವಯಸ್ಸಾದಂಥವರಿಗೂ ಸಹ ಮರಣ ಬರುವಂತಹದ್ದು ಅವಯವಗಳ ಡ್ಯಾಮೇಜಿಂದಲೇ. ರಾತ್ರಿ ಮಲಗಿಕೊಂಡಿರುವಂಥ ವಯಸ್ಸಾದ ವ್ಯಕ್ತಿ, ಒಂದು 60 ವರ್ಷ ಆಗಿರುತ್ತೆ, ಬೆಳಗ್ಗೆ ಎದ್ದೊಳ್ಳೋದಿಲ್ಲ, ರಾತ್ರಿಯೇ ಮರಣ ಹೊಂದಿರ್ತಾನೆ. ಏನು ಡ್ಯಾಮೇಜ್ ಆಗಿ ಮರಣ ಹೊಂದಿದ್ರು ಆ ವ್ಯಕ್ತಿ? ಅವರ ಹಾರ್ಟ್ ಬಡಿಯುವುದನ್ನು ನಿಂತಿರಬೇಕು, ಅಥವಾ ಅವರ ಲಂಗ್ಸ್ ಫಂಕ್ಷನ್ ಮಾಡುವಂತಹದ್ದನ್ನು ನಿಂತಿರಬೇಕು, ಅಥವಾ ಅವರ ಉಸಿರಾಟ ಕ್ರಿಯೆ ನಡೆಯದೇ ಇದ್ದು ಒಂದು 5 ನಿಮಿಷ 10 ನಿಮಿಷ ನಿಂತು ಹೋಗಿರ್ಬೋದು. ಈ ಕಾರಣದಿಂದ ವಯಸ್ಸಾದಂತಹ ವ್ಯಕ್ತಿಯೂ ಸಹ ಏನು ಮಾಡ್ತಿದ್ದಾನೆ? ಮರಣ ಹೊಂದುತ್ತಿದ್ದಾನೆ. ಹಾಗಾದರೆ ಪ್ರಪಂಚದಲ್ಲಿ ಮರಣ ಹೊಂದುತ್ತಿರುವಂತಹ ಎಲ್ಲ ಜನರಿಗೂ ಸಹ ಏನಾಗಿ ಮರಣ ಹೊಂದುತ್ತಿದ್ದಾರೆ? ಅವರ ದೇಹಕ್ಕೆ ಏನಾಗಿ ಮರಣ ಹೊಂದುತ್ತಿದ್ದಾರೆ? ಅವಯವಗಳ ಫೇಲ್ಯೂರ್. ನಮ್ಮ ಭಾಷೆಯಲ್ಲಿ ಏನಂತ ಕರಿತೀವಿ ಇದನ್ನು? ಅವಯವಗಳ ಫೇಲ್ಯೂರ್. ಥ್ರೋಟ್ ಕ್ಯಾನ್ಸರ್ ಬರುತ್ತೆ ಅಂದ್ಕೊಳ್ಳಿ, ಮೌತ್ ಕ್ಯಾನ್ಸರ್ ಬರುತ್ತೆ ಅಂದ್ಕೊಳ್ಳಿ. ನಮ್ಮ ಭಾಷೆಯಲ್ಲಿ ಏನಂತ ಕರಿತೀವಿ ಇದನ್ನು? ಒಂದಷ್ಟು ಜನರ ಥ್ರೋಟ್ ಕ್ಯಾನ್ಸರ್, ಒಬ್ಬರಿಗೆ ಇನ್ನೊಂದು ಕ್ಯಾನ್ಸರು, ಒಬ್ಬರಿಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಕ್ಯಾನ್ಸರ್ ಬಂದಿರುವಂಥವ್ರು ಒಂದಷ್ಟು ಜನರನ್ನು ನಿಲ್ಲಿಸಿ, ಹಾಗೆ ಇನ್ನೊಂದಷ್ಟು ರೋಗ ಬಂದಿರುವಂಥವರನ್ನು ಒಂದು ಕಡೆ ನಿಲ್ಲಿಸಿ, ಎಲ್ಲರನ್ನೂ ಸೇರಿಸಿ ಈ ಇಷ್ಟು ಜನರಿಗೆ ಒಂದು ಹೆಸರನ್ನು ಕೊಡಬೇಕು ನೀವು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ರೋಗಿಗಳು, ಹೌದಾ? ಹಾಗಾದರೆ ಮರಣ ಒಂದು ವ್ಯಕ್ತಿಗೆ ಬರಬೇಕಾದ್ರೆ ಏನು ಬಂದಿರಬೇಕು ಆ ವ್ಯಕ್ತಿಗೆ? ರೋಗ, ಹೌದಾ? ಆಕ್ಸಿಡೆಂಟ್ ಆದರೂ ಸಹ ಏನು ಬಂದಿರಬೇಕು ಆ ವ್ಯಕ್ತಿಗೆ ಮರಣ ಹೊಂದಬೇಕಾದ್ರೆ? ರೋಗ. ಅದು ತಲೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅದನ್ನೂ ಸಹ ರೋಗ ಅಂತಲೇ ಕರಿತೀವಿ. ಈಗ ಆ ವ್ಯಕ್ತಿ ಹತ್ರ ಮತ್ತೆ ವಾಪಸ್ ಬರೋಣ ಪ್ರಿಯರೇ. ಆ ವ್ಯಕ್ತಿ ಯಾರು? ಸಿಂಕ್ಲರ್. ಈ ವ್ಯಕ್ತಿ ಸ್ಥಾಪನೆ ಮಾಡಿದ್ನಲ್ವ ಕಂಪನಿ, ಈ ಕಂಪನಿಯಲ್ಲಿ ಏನು ಮಾಡ್ತಾಯಿದ್ರು? ಶವಗಳನ್ನು ಡೀಪ್ ಫ್ರಿಜ್ಜಲ್ಲಿ ಇಟ್ಟು ಪ್ರಿಸರ್ವ್ ಮಾಡ್ತಾಯಿದ್ರು, ಕೊಳಿಯದೇ ರೀತಿ ನೋಡ್ಕೋತಾಯಿದ್ರು. ಏನಕ್ಕೋಸ್ಕರ ಕೊಳಿಯದೇ ಇರುವಂಥ ರೀತಿಯಲ್ಲಿ ನೋಡ್ಕೋತಾಯಿದ್ರು ಗೊತ್ತಾ? ಈಗ ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಔಷಧಿ ಇದೆಯಾ? ನಮ್ಮ ಪ್ರಪಂಚ ಪೂರ್ತಿಯಲ್ಲಿ ಕ್ಯಾನ್ಸರ್ಗೆ ಔಷಧಿ ಇದೆಯಾ? ಇಲ್ಲ. ಆದರೆ ಮುಂದೆ ಕಂಡುಹಿಡಿತೀವಲ್ವ. ಒಂದಷ್ಟು ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ, 70 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಪ್ಲೇಗ್ಗೂ ಸಹ ಮೆಡಿಸನ್ ಇರಲಿಲ್ಲ. ಪ್ಲೇಗ್ ಅನ್ನುವಂಥ ರೋಗ ಇದೆಯಲ್ಲ, ಅದಕ್ಕೂ ಸಹ ಮೆಡಿಸನ್ ಇರಲಿಲ್ಲ. ಹಾಗೆ TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಏನು ಕರಿತೀವಲ್ವ, ಇದಕ್ಕೂ ಸಹ ಮೆಡಿಸನ್ ಇರಲಿಲ್ಲ. ಹಾಗಾದರೆ ಈಗ ಮೆಡಿಸನ್ ಕಂಡು ಹಿಡಿದಿದ್ದೀವಿ. ಅಂದರೆ 80 ವರ್ಷಗಳ ಹಿಂದೆ ಇದ್ದಂತಹ ರೋಗಕ್ಕೆ ಆಗ ಮೆಡಿಸನ್ ಇತ್ತಾ? ಇಲ್ಲ. ಈಗ ಕಂಡು ಹಿಡಿದಿದ್ದೀವ? ಹೌದು. ಹಾಗೆ ಈ ವ್ಯಕ್ತಿ ಕ್ಯಾನ್ಸರಿಂದ ಮರಣ ಹೊಂದಿದ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿಯನ್ನು ನಾವು ಹಾಗೆ ಫ್ರಿಜ್ಜಲ್ಲಿಟ್ಟು ಈ ವ್ಯಕ್ತಿಯ ಶವವನ್ನು ಹಾಗೆ ಯಾವುದು ಕೊಳಿಯದೇ ಇರುವಂಥ ರೀತಿಯಲ್ಲಿ ನೋಡಿಕೊಂಡ್ರೆ ಇನ್ನೊಂದು 100 ವರ್ಷಕ್ಕೋ 200 ವರ್ಷಕ್ಕೋ ಔಷಧಿ ಬರುತ್ತಲ್ವ. ಆಗ ಮತ್ತೆ ಈ ವ್ಯಕ್ತಿ ಕ್ಯಾನ್ಸರ್ ಇರುತ್ತಲ್ಲ, ಈ ವ್ಯಕ್ತಿ ಶವವನ್ನು ಹಾಗೆ ಇಟ್ಕೊಂಡಿದ್ದೀವಲ್ವ, ಆ ಔಷಧಿಯನ್ನು ಯಾರಿಗೆ ಕೊಡ್ತೀವಿ? ಈ ಶವಕ್ಕೆ. ಆಗ ಕ್ಯಾನ್ಸರ್ ವಾಸಿ ಆಗುತ್ತಲ್ವ, ಆಗ ಎದ್ದೊಳುತ್ತಲ್ವ ಆ ಶವ, ಮತ್ತೆ ಜೀವಂತವಾಗಿ ಮಾಡ್ಬೋದಲ್ಲ ಆ ಮನುಷ್ಯನನ್ನು. ಒಂದು ವ್ಯಕ್ತಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅಂದ್ಕೊಳ್ಳಿ. ಕಿಡ್ನಿ ಫೇಲ್ಯೂರ್ ಆದರೆ ಎಲ್ಲ ಅಂಗಾಂಗಗಳು, ಕಣ್ಣು, ಅದು ಇವೆಲ್ಲ ಹೋಗ್ತಿರುತ್ತೆ ಪ್ರಿಯರೇ. ಹಾಗಾದರೆ ಕಿಡ್ನಿ ಫೇಲ್ಯೂರ್ಗೆ ಅಲ್ಲೇ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡುವಂತಹ ಮೆಡಿಸನ್ ಪ್ರಸ್ತುತ ಇಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಇಲ್ಲ ಅಥವಾ ಬ್ಲಡ್ ಡಯಾಲಿಸಿಸ್ ಮಾಡಲೇಬೇಕು, ನಮ್ಮ ರಕ್ತವನ್ನೆಲ್ಲ ತೆಗೆದು ಬೇರೆ ರಕ್ತವನ್ನು ಇರಿಸುವಂತಹದ್ದು. ಹಾಗಾದರೆ ಈಗ ಕಿಡ್ನಿ ಸಮಸ್ಯೆಗೆ ಪರಿಷ್ಕರಣೆ ಇಲ್ಲ ಔಷಧ ಪ್ರಪಂಚದಲ್ಲಿ. ಆದರೆ ಇನ್ನೊಂದು 200 ವರ್ಷ ಆದ ನಂತರ ಬರುತ್ತಲ್ವ ಮೆಡಿಸನ್, ಬರುತ್ತಲ್ವ, ಅದನ್ನು ಈ ಶವಕ್ಕೆ ಕೊಟ್ಟು ಈ ಶವವನ್ನು ಮತ್ತೆ ಬದುಕಿಸಬಹುದು. ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಲಾಜಿಕ್. ನಮ್ಮ ಅಂಶದ ಹೆಸರೇನು? ಶವಗಳಿಗೆ ಜೀವ ಕೊಡುವೆನು ಎಂದ ವಿಜ್ಞಾನ. ಹೇಗೆ ಶವಗಳಿಗೆ ಜೀವ ಕೊಡ್ತಾರಂತೆ ಇವರು, ಇಷ್ಟೊತ್ತು ನೀವು ನೋಡಿದ್ರಿ. ಹಾಗೆ ಹೀಗೆಲ್ಲ ಜೀವ ಕೊಡ್ತೀವಿ ಅಂತ ಶಾಸ್ತ್ರ ಪ್ರಪಂಚ ಹೇಳ್ತು.
ಇನ್ನೊಂದು ವ್ಯವಸ್ಥೆಯನ್ನು ಸಹ ಮಾಡಿದರು ಪ್ರಿಯರೇ. ಇದರ ಹೆಸರು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಇದು ಸಹ ಅಷ್ಟೇ, ಮನುಷ್ಯರನ್ನು ಹೆಚ್ಚು ಕಾಲ ಬದುಕಿಸುವುದಕ್ಕೆ. ನಾನು ಇವಾಗ ಹೇಳ್ತಾ ಇದ್ದೀನಲ್ವ ಪ್ರಿಯರೇ, ಮೊದಲನೇದಾಗಿ ಆ್ಯಲನ್ ಸಿಂಕ್ಲರ್ ಸ್ಥಾಪನೆ ಮಾಡಿದಂತಹ ಕಂಪನಿ ಆಗಿರ್ಬೋದು, ಈಗ ಹೇಳಿರುವಂತಹ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಆಗಿರ್ಬೋದು. ಈ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ನ ಉದ್ದೇಶ ಏನು ಗೊತ್ತಾ? ಮನುಷ್ಯನನ್ನು 1200 ವರ್ಷಗಳ ಕಾಲ ಬದುಕಿಸಬೇಕು. ಇವಾಗ ಎಷ್ಟು ವರ್ಷ ಬದುಕ್ತಿದ್ದೀವಿ ನಾವು? 60 ವರ್ಷ 70 ವರ್ಷ. ಈ 60 ವರ್ಷ 70 ವರ್ಷ ಬದುಕ್ತಿರುವಂಥ ಮನುಷ್ಯನನ್ನು 1200 ವರ್ಷಗಳ ತನಕ ಬದುಕಿಸಬೇಕು. ಹಾಗಾದರೆ ಮೊದಲನೇ ಪ್ರಾಜೆಕ್ಟ್ ನೀವಾಗಲೇ ನೋಡಿದ್ರಲ್ವ, ಆ್ಯಲನ್ ಸಿಂಕ್ಲರ್ ಕಂಪನಿ, ಅದರ ಉದ್ದೇಶ ಏನಾಗಿತ್ತು? ಮನುಷ್ಯನನ್ನು ಹೆಚ್ಚು ಕಾಲ ಬದುಕಿಸಬೇಕು, ಸತ್ತಂತಹ ಮನುಷ್ಯನಿಗೂ ಸಹ ಜೀವ ಕೊಡಬೇಕು. ಈ ಎರಡನೇ ಪ್ರಾಜೆಕ್ಟ್ ನಾನು ಈಗ ಏನು ಹೇಳ್ತಿದ್ದೀನಲ್ವ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್, ಇದರ ಉದ್ದೇಶ ಏನು? ಮನುಷ್ಯನನ್ನು ಸಾವು ಬರದಂತೆ ನೋಡ್ಕೋಬೇಕು, ಹೆಚ್ಚು ಕಾಲ ಬದುಕಿಸಬೇಕು. ಇನ್ನೊಂದು ಪ್ರಾಜೆಕ್ಟ್, ಇದು ಪ್ರಾಜೆಕ್ಟ್ ಅಲ್ಲ ಪ್ರಿಯರೇ, ಇದು ರೀಸೆಂಟ್ ಡಿಸ್ಕವರಿ ಸೈಂಟಿಫಿಕ್ ವರ್ಲ್ಡಲ್ಲಿ. CRISPR-Cas9 ಟೆಕ್ನಾಲಜಿ ಅನ್ನುವಂಥದ್ದು ಇದರ ಹೆಸರು. ವಾಕ್ಯಕ್ಕೆ ಹೋಗೋಣ ಇನ್ನು ಮುಂದೆ, ಇದೊಂದು ಟೆಕ್ನಾಲಜಿ ನೋಡ್ಕೊಂಡು ಮುಂದೆ ಹೋಗೋಣ. ಈ CRISPR-Cas9 ಏನು ಗೊತ್ತಾ? ತಂದೆಯಿಂದ ಮಕ್ಕಳಿಗೆ ಬರುವಂತಹ ಒಂದಷ್ಟು ಕಾಯಿಲೆಗಳಿರುತ್ತೆ. ಏಡ್ಸ್, AIDS, ಇದು ತಂದೆಗಿದ್ರೆ ಮಕ್ಳಿಗೆ ಬರುತ್ತಾ? ಇದು ಬರುತ್ತಾ ಇಲ್ವಾ? ಬರುತ್ತೆ. ಹಾಗಾದರೆ ಯಾವುದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಗೊತ್ತಾ? ತಂದೆಯಿಂದ ಮಗನಿಗೆ ಬರಬೇಕಾದ್ರೆ ಒಂದು ಟ್ರಾನ್ಸ್ಮಿಷನ್ ಕನೆಕ್ಟಿವಿಟಿ ಬೇಕಲ್ವ ಪ್ರಿಯರೇ? ತಂದೆಯಿಂದ ಮಗನಿಗೆ ಬರಬೇಕಾದ್ರೆ ಯಾವುದರಿಂದ ಬರುತ್ತೆ ಗೊತ್ತಾ? ತಂದೆಯ DNA ಅಂತ ಏನಿರುತ್ತಲ್ಲ, ಅದು ಮಕ್ಕಳಿಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇನ್ನೊಂದು ಟೆಕ್ನಾಲಜಿಯನ್ನು ಕಂಡು ಹಿಡಿದ್ರು. ತಂದೆಯಿಂದ ಮಕ್ಕಳಿಗೆ ಕಾಯಿಲೆ ಸ್ಪ್ರೆಡ್ ಆಗಬೇಕಂದ್ರೆ ಯಾವುದರಿಂದ ಆಗುತ್ತೆ? DNA ಇಂದ ತಾನೇ. ಹಾಗಾದರೆ ನಾವು DNA ಆಲ್ಟ್ರ್ ಮಾಡಿಬಿಡೋಣ ಬಿಡಿ. ಮಗು ಹುಟ್ಟಿದ ತಕ್ಷಣ ಏನು ಮಾಡಬೇಕು? DNA ಆಲ್ಟ್ರ್ ಮಾಡಿ ಆ Cas9 ಪ್ರೋಟೀನ್ ಅಂತೆಲ್ಲ ಇದು ಮಾಡಿ ಅದನ್ನು ಸಿಸರೆಲ್ಲ ಕಂಡು ಹಿಡಿದಿದ್ರು ಪ್ರಿಯರೇ. ಅಂದರೆ ನಾವು ಉಪಯೋಗಿಸುವಂತಹ ಕತ್ತರಿ ಅಲ್ಲ, ಒಂದು ಪ್ರೋಟೀನನ್ನು ಕಂಡು ಹಿಡಿದು ಯಾವ DNA ಭಾಗದಲ್ಲಿ ರೋಗ ಇದೆಯೋ ಆ DNA ಭಾಗವನ್ನು ತೆಗೆದು ಬೇರೆಯನ್ನು ಜೋಡಿಸುವಂತಹದ್ದು. ಇದು ಟೆಕ್ನಾಲಜಿ. ಏನಕ್ಕೋಸ್ಕರ ಈ ಟೆಕ್ನಾಲಜಿಗಳೆಲ್ಲ? ಮನುಷ್ಯನನ್ನು ಹೆಚ್ಚು ಕಾಲ ಬದುಕಿಸಬೇಕು. ಅಂಶದ ಮೊದಲನೇ ಭಾಗವನ್ನು ಮುಗಿಸಿದ್ದೀವಿ. ಅಂಶದ ಮೊದಲನೇ ಸಾಲೇನು? ಶವಗಳಿಗೆ ಜೀವ ಕೊಡುವೆನು ಎಂದ ಸೈನ್ಸ್. ಯಾವ್ಯಾವ ಥರ ಜೀವ ಕೊಡ್ತೀನಿ ಅಂತ ಸೈನ್ಸ್ ಹೇಳ್ತು ಅಂತ ನೀವು ಇಷ್ಟೊತ್ತು ನೋಡಿದ್ರಿ, ಹೌದಾ? ನೋಡಿದ್ರಿ. ನಾನು ಈ ಥರ ಜೀವ ಕೊಡ್ತೀನಿ, ಸತ್ತ ಹೆಣವನ್ನು ಬದುಕಿಸ್ತೀನಿ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟಲ್ಲಿ 1200 ವರ್ಷಗಳ ಕಾಲ ನಿಮ್ಮನ್ನು ಬದುಕಿಸ್ತೀನಿ, ಈ ರೀತಿಯೆಲ್ಲ ಸೈನ್ಸ್ ಹೇಳಿ ಒಟ್ಟಾರೆ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಸೈನ್ಸ್ ಹೇಳಿದಂತಹ ಅಷ್ಟನ್ನು ಸಹ ಸಮರೈಸ್ ಮಾಡಬೇಕಂದ್ರೆ ನಾವು ಯಾವ ಲೈನಲ್ಲಿ ಹೇಳ್ಬೋದು? ಸತ್ತಂಥವ್ರನ್ನ ಮತ್ತೆ ಬದುಕಿಸ್ತೀವಿ ನಾವು. ಇದನ್ನೇ ಅಲ್ವಾ ಸೈನ್ಸ್ ಹೇಳಿದ್ದು? ಹೌದು, ಇದನ್ನೇ. ಈಗ ಅಂಶದ 2ನೇ ಸಾಲಿನಲ್ಲಿದ್ದಂತಹ ವಾಕ್ಯ ಏನು? ಸೆಂಟೆನ್ಸ್ ಏನು? ಅದು ನಿನ್ನ ಕೈಯಲ್ಲಾಗದು ಎಂದು ಹೇಳಿದ ಸತ್ಯವೇದ. ಸೈನ್ಸ್ ಏನಂತು? ನಾನು ಬದುಕಿಸ್ತೀನಿ ಸತ್ತಂಥವ್ರನ್ನು. ಸತ್ಯವೇದ ಏನು ಹೇಳ್ತಿದೆ? ನಿನ್ನ ಕೈಯಲ್ಲಿ ಅದು ಆಗೋದಿಲ್ಲ. ಯಾವುದು? ಸತ್ತಂಥವರನ್ನು ಬದುಕಿಸುವಂತಹ ಕೆಲಸ. ಎಲ್ಲಿದೆ ಸತ್ಯವೇದದಲ್ಲಿ? ಸತ್ತಂಥವರನ್ನು ಬದುಕಿಸೋದಕ್ಕಾಗೋದಿಲ್ಲ ಅಂತ ಎಲ್ಲಿದೆ ಸತ್ಯವೇದದಲ್ಲಿ? ತೋರಿಸಿ. ಯೋಬನ ಗ್ರಂಥ 14ನೇ ಅಧ್ಯಾಯ 10ನೇ ವಚನ. ಯೋಬನ ಗ್ರಂಥ 14ನೇ ಅಧ್ಯಾಯ 10ನೇ ವಚನ. ಮನುಷ್ಯನಾದರೂ ಸತ್ತು ಬೋರಲ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ಸರೋವರದ ನೀರು ಬತ್ತುವಂತೆಯೂ ನದಿಯು ಆರಿ ಒಣಗುವ ಹಾಗೆಯೂ. ಅಂದರೆ ಸರೋವರದ ನೀರು, ಸಮುದ್ರದ ನೀರು ಹೇಗೆ ಇಮರಿ ಹೋಗುತ್ತೋ ಅದೇ ರೀತಿ ಮುಂದೆ ಏನಿದೆ? ನದಿಯು ಆರಿ ಒಣಗುವ ಹಾಗೆಯೂ. ಅಂದರೆ ನದಿ ಹೇಗೆ ಒಣಗಿ ಆರಿ ಹೋಗ್ತಾ ಇರುತ್ತಲ್ವ ಪ್ರಿಯರೇ ಬಿಸಿಲಿನ ದಿನಗಳಲ್ಲಿ ನೀರು, ಆ ರೀತಿ ಮನುಷ್ಯರು ಮಲಗಿಕೊಂಡು ಏಳದೇ ಇರುವರು. ಅದೇ ಥರ ಮನುಷ್ಯನು ಒಂದು ದಿನ ಸತ್ತು ಹೋಗ್ತಾನೆ. ಈಗ ಮುಂದೆ ಏನು ಹೇಳಿದ್ದಾರೆ? ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಸತ್ತಂತಹ ಮನುಷ್ಯರು ಯಾವಾಗವರೆಗೂ ಎಬ್ಬಿಸಲ್ಪಡೋದಿಲ್ವಂತೆ?
ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಅಂದರೆ ಮರಣ ಹೊಂದದಂತಹ ವ್ಯಕ್ತಿಗಳು ಯಾವಾಗವರೆಗೂ ಎಬ್ಬಿಸಲ್ಪಡೋದಿಲ್ಲ, ಮತ್ತೆ ಯಾವಾಗವರೆಗೂ ಅವರ ಶರೀರದಲ್ಲಿ ಜೀವ ಬರೋದಿಲ್ಲ? ಆಕಾಶ ಅಳಿದು ಹೋಗುವವರೆಗೆ. ಸೈನ್ಸ್ ಏನು ಹೇಳಿತ್ತು ಇಷ್ಟೊತ್ತು? ಸತ್ತಂಥವರಿಗೆ ನಾವು ಜೀವ ಕೊಡ್ತೀವಿ. ಈಗ ಸತ್ಯವೇದ ಏನು ಹೇಳ್ತಿದೆ ಕೌಂಟರ್ ಆಗಿ? ಸತ್ತಂತಹ ವ್ಯಕ್ತಿ, ಸತ್ತಂತಹ ಆ ಶರೀರಕ್ಕೆ ಯಾವಾಗವರೆಗೂ ಜೀವ ಬರೋದಿಲ್ಲ? ಯಾವಾಗವರೆಗೂ ಬರೋದಿಲ್ಲ? ಆಕಾಶವು ಅಳಿದು ಹೋಗುವ ತನಕ. ಅಂದರೆ ಇಷ್ಟೊತ್ತು ನಾವು ನೋಡಿದಂತಹ ಸೈನ್ಸ್ ತಪ್ಪ ಸರಿನಾ? ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ತಪ್ಪು. ಅಂದರೆ ಶಾಸ್ತ್ರದ ಕೈಯಲ್ಲಿ ಆಗುತ್ತಾ? ಸೈಂಟಿಫಿಕ್ ವರ್ಲ್ಡ್ನ ಕೈಯಲ್ಲಿ ಆಗುತ್ತಾ ಮತ್ತೆ ಜೀವ ತುಂಬಲಿಕ್ಕೆ? ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಇದಕ್ಕೋಸ್ಕರ ಒಂದು 3 ಉದಾಹರಣೆಗಳನ್ನು ನೋಡೋಣ ಪ್ರಿಯರೇ. ಯಾಕೆ ಆಗೋದಿಲ್ಲ ಅಂತ ನೀವೀಗ ರೆಫರೆನ್ಸ್ ನೋಡಿದ್ರಿ. ಹಾಗಾದರೆ ಸತ್ತಂತಹ ಶವಕ್ಕೆ ನಿನ್ನ ಕೈಯಲ್ಲಿ ಜೀವ ಕೊಡೋಕ್ಕಾಗೋದಿಲ್ಲ ಅಂತ ಸತ್ಯವೇದ ಸೈಂಟಿಸ್ಟ್ಗಳಿಗೆ ಹೇಳಿದೆ. ಓಕೆ, ಯಾಕೆ ಜೀವ ಕೊಡಲಿಕ್ಕಾಗಲ್ಲ ಸತ್ತಂತಹ ಶರೀರಕ್ಕೆ? ಯಾಕೆ? ಮೊಟ್ಟ ಮೊದಲನೇದಾಗಿ ಒಂದು ಉದಾಹರಣೆಯನ್ನು ನೋಡೋಣ ಪ್ರಿಯರೇ. ನಿಮ್ಮ ಮನೆಯಲ್ಲಿ ಐರನ್ ಮಾಡುವಂಥ ಐರನ್ ಬಾಕ್ಸನ್ನು ತೊಗೊಂಡು ಐರನ್ ನೀವು ಸ್ವಿಚ್ ಹಾಕ್ತಿರೋ ಪ್ಲಗ್-ಇನ್ ಮಾಡ್ತಿರಲ್ವ ಕರೆಂಟಿಗೆ, ಮಾಡಿದಾಗ ಅಲ್ಲಿಂದ ನಿಮ್ಮ ಐರನ್ ಬಾಕ್ಸ್ಗೆ ಒಂದು ವೈರ್ ಬಂದಿರುತ್ತಲ್ವ, ಆ ವೈರನ್ನು ಕಟ್ ಮಾಡಿ ಅದರಲ್ಲೊಂದು 3 ವೈರ್ ಇರುತ್ತೆ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಆ 3 ವೈರಲ್ಲಿ ಪಾಸಿಟಿವ್ ನೆಗೆಟಿವ್ ಆ ವೈರನ್ನು ಹತ್ತಿರ ತೊಗೊಂಬನ್ನಿ. ಏನಾಗುತ್ತೆ ಗೊತ್ತಾ? ಐರನ್ ಬಾಕ್ಸನ್ನು ಪ್ಲಗ್-ಇನ್ ಮಾಡಿ ಸ್ವಿಚ್ ಆನ್ ಮಾಡಿ ಆ ವೈರನ್ನು ಕಟ್ ಮಾಡಿ ಆ 2 ವೈರ್ಗಳನ್ನು ಒಂದು ಹತ್ತಿರ ತೊಗೊಂಬನ್ನಿ. ಏನಾಗುತ್ತೆ? ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಟ್ರಿಪ್ ಆಗಿದೆ ಅಂತ ಕರಿತೀವಿ. ಏನಾಗಿರುತ್ತೆ ಆ ಸಮಯದಲ್ಲಿ? ಮೇನ್ ಸ್ವಿಚ್ ಆಫ್ ಆಗಿರುತ್ತೆ. ಹೌದಾ? ಹೌದು. ಯಾಕೆ ಆಫ್ ಆಯಿತು ಮೇನ್ ಸ್ವಿಚ್ಚು? ಕರೆಂಟ್ ಯಾಕೆ ಹೋಯಿತು ನಿಮ್ಮ ಮನೆಯಿಂದ? ಕೆಟ್ಟು ಹೋಗಿರುವಂತಹ ಪದಾರ್ಥವನ್ನು ನೀವು ಬಳಕೆ ಮಾಡ್ತಿರೋದರಿಂದ. ಹೌದಾ? ಐರನ್ ಬಾಕ್ಸಿಗೆ ವೈರ್ ಯಾವಾಗಲೂ ಕರೆಕ್ಟಾಗಿರಬೇಕು. ಆಚೆ ಇರುವಂತಹ ಪ್ಲಾಸ್ಟಿಕ್ ಕೋಟಿಂಗ್ ಎಲ್ಲ ಹಾಗೆ ಇರಬೇಕಲ್ವ ಪ್ರಿಯರೇ? ಆ ಕೋಟಿಂಗ್ ಸರಿ ಇಲ್ಲದೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಕೆಟ್ಟು ಹೋಗಿರುವಂಥ ಐರನ್ ಬಾಕ್ಸನ್ನು ತೊಗೊಂಬಂದು ಕರೆಂಟಿಗೆ ಹಾಕಿದ್ರೆ ಏನಾಗುತ್ತೆ? ವಿದ್ಯುತ್ ನಿಮ್ಮ ಮನೆಯಲ್ಲಿರುವಂಥ ಕರೆಂಟ್ ಏನಾಗುತ್ತೆ? ಹೊರಟೋಗುತ್ತೆ. ಹೌದಾ? ಈಗ ಐರನ್ ಬಾಕ್ಸ್ ಆಯ್ತಲ್ವಾ? ಓಕೆ, ಈಗ ಐರನ್ ಬಾಕ್ಸ್ ಕೆಟ್ಟೋಗಿದೆ. ಒಬ್ಬರನ್ನು ಕರ್ಕೊಂಬನ್ನಿ, ಮೆಕ್ಯಾನಿಕೋ ಯಾರು ಇರ್ತಾರೋ, ಎಲೆಕ್ಟ್ರಿಷಿಯನೋ, ಎಲೆಕ್ಟ್ರಾನಿಕ್, ಅವ್ರನ್ನ ಕರ್ಕೊಂಬಂದು ಐರನ್ ಬಾಕ್ಸನ್ನು ರೆಡಿ ಮಾಡಿ ಬ್ರದರ್ ಅಂತ ಹೇಳಿ. ಸರಿ, ಅವ್ರು ರೆಡಿ ಮಾಡಿ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಐರನ್ ಬಾಕ್ಸ್ ಈಗ ರೆಡಿ ಆಗಿದೆ. ಕರೆಂಟ್ ಇನ್ನೂ ಬಂದಿಲ್ಲ ಪ್ರಿಯರೇ, ನಿಮ್ಮ ಮನೇಲಿ ಇನ್ನೂ ಕರೆಂಟ್ ಇಲ್ಲ, ಆಗಲೇ ಹೊರಟೋಯ್ತು. ಈಗ ಐರನ್ ಬಾಕ್ಸನ್ನು ರೆಡಿ ಮಾಡಿದ್ರಲ್ವ, ತೊಗೊಂಬಂದು ಇಟ್ಕೊಳ್ಳಿ, ಪ್ಲಗ್-ಇನ್ ಮಾಡಿ, ಸ್ವಿಚ್ ಆನ್ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಐರನ್ ಬಾಕ್ಸ್ ವರ್ಕ್ ಆಗುತ್ತಾ? ಐರನ್ ಬಾಕ್ಸ್ ಸರಿಯಾಗಿದೆ, ಆದರೆ ಕರೆಂಟ್ ಇಲ್ಲ. ವರ್ಕ್ ಆಗುತ್ತಾ ಇಲ್ವಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಕರೆಂಟ್ ಇಲ್ಲ, ಅದನ್ನು ನಡೆಸುವಂತಹ ಶಕ್ತಿ ಇಲ್ಲ. ಆದರೆ ಐರನ್ ಬಾಕ್ಸ್ ಸರಿ ಹೋಗಿದೆ. ಮೊದಲು ಕೆಟ್ಟು ಹೋಗಿತ್ತು, ಈಗ ಸರಿ ಹೋಗಿದೆ. ಇದನ್ನು ಸರಿ ಮಾಡಿದ್ರೂ ಇದು ವರ್ಕ್ ಆಗೋದಿಲ್ಲ. ಯಾಕೆ? ಇದನ್ನು ನಡೆಸುವಂತಹ ಶಕ್ತಿ ಇಲ್ಲ. ಓಕೆ, ಇನ್ನು 2ನೇ ಉದಾಹರಣೆಗೆ ಬರೋಣ. ಈ ಟ್ರೈನನ್ನು ನೋಡಿದ್ದೀರಲ್ವ ಪ್ರಿಯರೇ? ಈ ಟ್ರೈನಲ್ಲಿ ನೀವು ಕೂತಿರುವಂತಹ ಅಷ್ಟು ಕಂಪಾರ್ಟ್ಮೆಂಟ್ಗಳನ್ನು ನಡೆಸುವಂತಹ ಶಕ್ತಿ ಯಾವುದು? ಮುಂದೆ ಇರುತ್ತಲ್ವ, ಏನದು? ಇಂಜಿನ್. ಹಾಗಾದರೆ ನೀವು ಕೂತಿರುವಂಥ ಅಷ್ಟು ಕಂಪಾರ್ಟ್ಮೆಂಟ್ಗಳನ್ನು ಯಾವುದು ನಡೆಸ್ತಿದೆ? ಇಂಜಿನ್. ಅದು ನಡೆಸಬೇಕಾದ್ರೆ ಈ ಕಂಪಾರ್ಟ್ಮೆಂಟ್ಗಳಲ್ಲೆಲ್ಲ ಪ್ರಾಬ್ಲಮ್ ಇದೆ, ಎಲ್ಲ ಪಾರ್ಟ್ಸು ಅಲ್ಲಾಡ್ತಿದೆ, ಲೂಸಾಗಿ ಅಲ್ಲಾಡ್ತಿದೆ ಹೋಗಬೇಕಾದ್ರೆ ಅಂತ ಅಂದ್ಕೊಳ್ಳಿ. ಒಂದಷ್ಟು ದೂರ ಹೋಗುತ್ತೆ. ಓಕೆ, ಸ್ಟಾಪ್ ಮಾಡುತ್ತೆ. ಈಗ ಇಂಜಿನನ್ನು ಕಟ್ ಮಾಡಿಬಿಡಿ, ಇಂಜಿನ್ ಪಾಡ್ಗೆ ಇಂಜಿನ್ ಹೊರಟೋಗುತ್ತೆ. ಈಗ ಹಿಂದೆ ಏನಿರುತ್ತೆ? ಕಂಪಾರ್ಟ್ಮೆಂಟ್ಗಳಿರುತ್ತಲ್ವ, ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಬಂದು ಈ ಅಲ್ಲಾಡ್ತಿದೆ, ಪಾರ್ಟ್ಸ್ ಎಲ್ಲ ಲೂಸ್ ಆಗಿದೆ ಕಂಪಾರ್ಟ್ಮೆಂಟಲ್ಲಿ, ಹೋಗಬೇಕಾದ್ರೆ ಸೌಂಡ್ ಬರುತ್ತೆ, ಇದನ್ನೆಲ್ಲ ರೆಡಿ ಮಾಡಿ ಅಂತ ಹೇಳಿ ಅವ್ರು ರೆಡಿ ಮಾಡ್ತಾರೆ. ಕಂಪಾರ್ಟ್ಮೆಂಟ್ಗಳೆಲ್ಲ ರೆಡಿ ಆಗುತ್ತೆ. ಇಂಜಿನ್ ಇಲ್ಲ, ಹೋಗುತ್ತಾ? ನಡೆಯುತ್ತಾ ಟ್ರೈನ್? ಇಲ್ಲ. ಯಾಕೆ ನಡೆಯೋದಿಲ್ಲ? ಅದನ್ನು ನಡೆಸುವಂತಹ ಶಕ್ತಿ ಇಲ್ಲ. ವಿಜ್ಞಾನಿಗಳೇನು ಹೇಳಿದರು ಹಾಗಾದರೆ? ಹಿಂದೆ ನಾವಾಗಲೇ ನೋಡಿದ್ವಿ. ಏನು ಹೇಳಿದರು? ಶವಗಳನ್ನು ಇಡ್ತೀವಿ, ಈ ಶವಗಳಿಗೆ ಬಂದಿರುವಂತಹ ರೋಗಕ್ಕೆ ಈಗ ನಮ್ಗೆ ಔಷಧಿ ಇಲ್ಲ, ಆದರೆ ಮುಂದೆ ಔಷಧಿ ಬರುತ್ತೆ, ಆಗ ಇದನ್ನು ಕೊಟ್ಟು ಇದನ್ನು ಬದುಕಿಸ್ತೀವಿ. ಇದನ್ನೇ ಅಲ್ವಾ ಹೇಳಿದರು? ಮನುಷ್ಯನ ಶರೀರಕ್ಕೆ ದೊಡ್ಡ ರೀತಿಯ ಅಪಾಯ ಬಂದ ತಕ್ಷಣ ಆತ್ಮ ಏನಾಗುತ್ತೆ? ನಿಮ್ಮ ತಲೆ ಕತ್ತರಿಸಲ್ಪಡುತ್ತೆ ಅಂತ ಅಂದ್ಕೊಳ್ಳಿ ಪ್ರಿಯರೇ.
ಆತ್ಮ ಇರುತ್ತಾ ನಿಮ್ಮ ಶರೀರದಲ್ಲಿ? ಇರುತ್ತಾ? ಆತ್ಮವನ್ನು ದೇಹವನ್ನು ಏನಕ್ಕೋಸ್ಕರ ಆತ್ಮಕ್ಕೆ ದೇವರು ಕೊಟ್ಟಿದ್ದಾರೆ? ಆತ್ಮವನ್ನು ದೇಹದೊಳಗೆ ದೇವರು ಏನಕ್ಕೋಸ್ಕರ ಇಟ್ಟಿದ್ದಾರೆ? ಈ ಆತ್ಮಕ್ಕೆ ಈ ದೇಹ ಮನೆ, ಹೌದಾ? ಆತ್ಮಕ್ಕೆ ದೇಹ ಏನು? ಮನೆ. ನಿಮ್ಮ ಮನೆ ಯಾರಾದರೂ ಬಂದು ನೀವು ಮನೆ ಕೆರೆ ಮೇಲೆ ಕಟ್ಟಿದ್ದೀರಾ ಅಂತ ಹೇಳಿ ಉಳಿಸಿದ್ರು ಅಂತ ಅಂದ್ಕೊಳ್ಳಿ, ನೀವು ಇರ್ತೀರಾ ನಿಮ್ಮ ಮನೆಯಲ್ಲಿ? ಇರೋದಿಲ್ಲ, ಹೌದಾ? ಹಾಗಾದರೆ ನಿಮ್ಮ ತಲೆ ಕತ್ತರಿಸಲ್ಪಟ್ಟರೆ ಈ ದೇಹಕ್ಕೆ ತೊಂದರೆ ಆದರೆ ಆತ್ಮ ನಿಮ್ಮ ದೇಹದಲ್ಲಿ ಇರುತ್ತಾ? ಇರೋದಿಲ್ಲ. ಹಾಗಾದರೆ ಆತ್ಮ ಏನಾಯಿತು? ಹೊರಟೋಯ್ತು. ಆತ್ಮ ಹೊರಟೋಗಿರುವಂಥ ಈ ಶವವನ್ನು ನಾವು ಫ್ರಿಜ್ಜಲ್ಲಿಟ್ಟು ಅದಕ್ಕೆ ಈಗ ರೋಗ ಬಂದಿದೆ, ಈಗ ಔಷಧಿ ಇಲ್ಲ, ಮುಂದೆ ಔಷಧಿ ಬರುತ್ತೆ, ಅದನ್ನು ತಗೊಂಡು ಈ ರೋಗವನ್ನು ಗುಣಪಡಿಸ್ತೀವಿ. ಗುಣಪಡಿಸಿದ ನಂತರ ಆ ಶವ ಎದ್ದೊಳುತ್ತಾ ಪ್ರಿಯರೇ? ಎದ್ದೊಳುತ್ತಾ? ಕಂಪಾರ್ಟ್ಮೆಂಟ್ಗಳನ್ನೆಲ್ಲ ಸರಿ ಮಾಡಿ ಆಯಿತು, ಮೆಕ್ಯಾನಿಕನ್ನು ಕರ್ಕೊಂಬಂದು. ಇಂಜಿನ್ ಇಲ್ಲದೆ ಓಡುತ್ತಾ ಕಂಪಾರ್ಟ್ಮೆಂಟ್? ಇಲ್ಲ. ಹಾಗಾದರೆ ಈ ದೇಹಕ್ಕಿರುವಂತಹ ತೊಂದರೆ ಎಲ್ಲ ನೀವು ಮೆಡಿಸನ್ನ ಕಂಡು ಹಿಡಿದ ನಂತರ ಸರಿ ಮಾಡಿ ಆಯಿತು, ಆದರೆ ಈ ದೇಹ ಮತ್ತೆ ಎದ್ದೊಳುತ್ತಾ? ಇಲ್ಲ. ಯಾಕೆ ಎದ್ದೊಳೋದಿಲ್ಲ? ಈ ದೇಹವನ್ನು ನಡೆಸುವಂಥ ಆತ್ಮ ಇಲ್ಲ. ನಾನು ಇಷ್ಟು ಹೊತ್ತು ಹೇಳಿದ್ನಲ್ಲ ನಿಮಗೆ ಸ್ಟೋರಿ. ಈ ಸ್ಟೋರಿ ಎಲ್ಲವನ್ನೂ ಸಹ ಸತ್ಯವೇದ ಒಂದೇ ಒಂದು ಮಾತಲ್ಲಿ ಹೇಳಿಬಿಟ್ಟಿದೆ. ಆ ಮಾತನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಬದುಕಿಸುವಂತಹದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾವಿಷ್ಟೊತ್ತು ನೋಡಿದಂಥ ಉದಾಹರಣೆಗಳೆಲ್ಲ ಏನು ಹೇಳ್ತು? ನಾವಿಷ್ಟೊತ್ತು ನೋಡಿದಂಥ ಎಕ್ಸಾಂಪಲ್ಸ್ ಎಲ್ಲ ಏನು ಹೇಳ್ತು ನಮಗೆ? ಇಂಜಿನ್ ಇಲ್ಲ ಅಂದರೆ ಕಂಪಾರ್ಟ್ಮೆಂಟ್ ಓಡೋದಿಲ್ಲ. ನಿಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲದೆ ಹೋದರೆ ಐರನ್ ಬಾಕ್ಸ್ ವರ್ಕ್ ಆಗೋದಿಲ್ಲ. ಅದು ಸರಿ ಮಾಡಿಸಿದ್ರು, ನೀವು ಐರನ್ ಬಾಕ್ಸ್ ರಿಪೇರಿ ಮಾಡಿಸಿದ್ರು ಸಹ ಏನು ಬೇಕು? ಕರೆಂಟ್ ಬೇಕು, ಹೌದಾ? ನಿಮ್ಮ ಕಂಪಾರ್ಟ್ಮೆಂಟ್ಗಳನ್ನೆಲ್ಲ ಟ್ರೈನಲ್ಲಿ ಸರಿ ಮಾಡಿದ್ರು ಇಂಜಿನ್ ಬೇಕು. ಅದೇ ರೀತಿ ಈ ಶರೀರವನ್ನು ನಡೆಸುವಂತಹ ಇಂಜಿನ್ ಯಾವುದು? ಆತ್ಮ. ಹಾಗಾದರೆ ಆತ್ಮ ಇಲ್ಲದೆ ದೇಹ ನಡೆಯುತ್ತಾ? ಇಲ್ಲ. ನಾವಿಷ್ಟೊತ್ತು ನೋಡಿದ್ದು ಒಂದೇ ಸೆಂಟೆನ್ಸಲ್ಲಿ ಸತ್ಯವೇದ ಏನು ಹೇಳ್ತು ಈಗ? ಅದನ್ನು ಬದುಕಿಸುವಂತಹದ್ದು ಆತ್ಮವೇ. ಹಾಗಾದರೆ ನಾವಿನ್ನೂ ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ಕಾರಣ ಆತ್ಮ. ಹೀಗೆ ಹೇಳಿ ಪ್ರಿಯರೇ, ವಿಜ್ಞಾನಿಗಳು ಹೇಳಿದಂತಹದ್ದು ಆತ್ಮ ಹೊರಟೋಗಿರುತ್ತೋ ಇಲ್ವೋ ಆ ಶವದಲ್ಲಿ? ಇವ್ರು ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಶವದಲ್ಲಿ ಆತ್ಮ ಹೊರಟೋಗಿರುತ್ತೋ ಇಲ್ವೋ? ಹೊರಟೋಗಿರುತ್ತೆ. ಹಾಗಾದರೆ ಅದು ಹೇಗೆ ಜೀವಂತವಾಗಿರುತ್ತೆ, ಮತ್ತೆ ಹೇಗೆ ಜೀವಂತವಾಗಿ ಎದ್ದೇಳುತ್ತೆ? ನೀವು ಶರೀರಕ್ಕಿರುವಂತಹ ಅಷ್ಟು ಕಾಯಿಲೆಗಳನ್ನು ಸರಿ ಮಾಡಿದ್ರೂ ಸಹ ಎದ್ದೇಳುತ್ತಾ? ಎದ್ದೇಳೋದಿಲ್ಲ. ಹಾಗಾದರೆ ವಿಜ್ಞಾನಿಗಳು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳು ಏನಾಗಿರಬಹುದು, ಏನಾಗತ್ತೆ ಮುಂದೆ? ಈಗಲೂ ಸಹ ಫ್ರಿಜ್ಜಲ್ಲಿ ಇಡುವಂತಹ ಪದ್ಧತಿ ನಡ್ಕೊಂಡು ಹೋಗ್ತಿದೆ ಪ್ರಿಯರೇ. ಏನಾಗತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ ಅಂತ? ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಈಗಾಗಲೇ ಫೇಲ್ಯೂರ್ ಆಗೋಗಿದೆ. ಇನ್ನು ಫೇಲ್ಯೂರ್ ಆಗಬೇಕಾಗಿರುವಂತಹ ವಿಚಾರ ಎರಡಿದೆ. ನಾನು ಆಗಲೇ ನಿಮ್ಗೆ ಹೇಳಿತ್ತು. ಒಂದು, ಅಲೆನ್ ಸಿಂಕ್ಲರ್ನ ಕಂಪನಿ ಆಗುತ್ತೆ ಫೇಲ್ಯೂರ್. ನೀವು ನ್ಯೂಸನ್ನು ಕೇಳ್ತೀರಾ, ಓಕೆ. ಈಗ ಸತ್ಯವೇದದ ಪ್ರಕಾರ ಸೈಂಟಿಸ್ಟ್ಗಳು ಹೇಳಿರುವಂತಹದ್ದು ತಪ್ಪು. ನಿಮ್ಮ ಕೈಯಲ್ಲಿ ಜೀವ ಕೊಡಲಿಕ್ಕೆ ಆಗಲ್ಲ ಸತ್ತ ಹೆಣಕ್ಕೆ ಅಂತ ನಿಮ್ಗೆ ಅರ್ಥ ಆಯಿತು. ಈಗ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಸರಿ ಬ್ರದರ್, ನೀವೇನೋ ಸೈಂಟಿಸ್ಟ್ಗಳು ನಮಗೆ ಜೀವ ಕೊಡೋಕ್ಕಾಗೋದಿಲ್ಲ, ಸತ್ತಂತಹ ಶವವನ್ನು ಬದುಕಿಸುವುದಕ್ಕಾಗೋದಿಲ್ಲ ಅಂತ ನೀವು ಹೇಳಿದ್ರಿ. ಸರಿ, ಹಾಗಾದರೆ ಯಾರ ಕೈಯಲ್ಲಿ ಜೀವ ಕೊಡಲಿಕ್ಕಾಗತ್ತೆ? ಯಾರ ಕೈಯಲ್ಲಿ? ಸೈಂಟಿಸ್ಟ್ಗಳ ಕೈಯಲ್ಲಿ ಆಗಲಿಲ್ಲ ಅಂತ ನೀವು ಇಷ್ಟೊತ್ತು ಹೇಳಿದ್ರಿ. ಹಾಗಾದರೆ ಯಾರ ಕೈಯಲ್ಲಿ ಜೀವ ಕೊಡಲಿಕ್ಕಾಗತ್ತೆ? ಸತ್ತಂತಹ ಹೆಣಕ್ಕೆ. ಸತ್ತಂತಹ ಹೆಣವನ್ನು ಮತ್ತೆ ಬದುಕಿಸುವಂತಹದ್ದು ಯಾರ ಕೈಯಲ್ಲಿ ಸಾಧ್ಯವಾಗತ್ತೆ? ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. 2:7. ಸತ್ತಂತಹ ಶರೀರಕ್ಕೆ ಜೀವ ಕೊಡಲಿಕ್ಕೆ ವಿಜ್ಞಾನಿಗಳ ಕೈಯಲ್ಲಾಗಲಿಲ್ಲ. ಹಾಗಾದರೆ ಯಾರ ಕೈಯಲ್ಲಾಗತ್ತೆ? 2:7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಮತ್ತೊಮ್ಮೆ ಹೇಳ್ತಿದ್ದೀನಿ, ದೇವರು ಏನನ್ನ ಫಸ್ಟ್ ತಯಾರು ಮಾಡಿದ್ರು ಅಂತ ಅಬ್ಸರ್ವ್ ಮಾಡಿ ನೋಡಿ ಪ್ರಿಯರೇ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ. ಹಾಗಾದರೆ ಫಸ್ಟು ಏನನ್ನು ನಿರ್ಮಾಣ ಮಾಡಿದ್ರು ಇಲ್ಲಿ ದೇವರು?
ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ. ಹೌದಾ? ಹೌದು. ಹಾಗಾದರೆ ಮೊಟ್ಟ ಮೊದಲು ರೂಪುಗೊಂಡದ್ದು ನಮ್ಮ ದೇಹ. ಹೌದಾ? ಇಲ್ಲಿ ಬರೆದಿರುವಂಥ ವಚನದ ಪ್ರಕಾರ ನೆಲದ ಮಣ್ಣಿನಿಂದ ಮೊಟ್ಟ ಮೊದಲು ಏನನ್ನು ರೂಪಿಸಿದ್ರು? ನಮ್ಮ ದೇಹವನ್ನು. ನಮ್ಮ ಭಾಷೆಯಲ್ಲಿ ಅದು ಶವ. ಹೌದಾ? ಆತ್ಮ ಇಲ್ಲದೇ ಇರುವಂಥ ದೇಹನ ಏನಂತ ಕರಿತೀವಿ? ಶವ. ಹೌದಾ? ಮೊಟ್ಟ ಮೊದಲು ದೇವರು ಏನನ್ನು ಕ್ರಿಯೇಟ್ ಮಾಡಿದ್ರು ಮಣ್ಣಿನಿಂದ? ಶವವನ್ನು, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ. ಇನ್ನು ಮುಂದೆ ಆಮೇಲೆ ಏನು ಮಾಡಿದ್ರು ಅದಕ್ಕೆ? ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅಂದರೆ ಮೊಟ್ಟ ಮೊದಲು ದೇವರು ಕ್ರಿಯೇಟ್ ಮಾಡಿದ್ದು ಶವವನ್ನೇ. ಆ ಶವಕ್ಕೆ ಏನು ಮಾಡಿದ್ರು? ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯ ಬದುಕದ್ನ. ಆದಾಮ ಬದುಕುವಂತಹ ಜೀವಿ ಆದ್ನ. ಹೌದಾ? ಹೌದು. ಹಾಗಾದರೆ ಇಲ್ಲಿ ಇದ್ದಂತಹ ಶವಕ್ಕೆ ಜೀವ ಕೊಟ್ಟಂತಹ ಕೆಲಸ ಮಾಡಿದ್ಯಾರು? ದೇವರು. ಇಷ್ಟೊತ್ತು ನಾವು ನೋಡಿದ್ದು ವಿಜ್ಞಾನಿಗಳ ಕೈಯಲ್ಲಾಗಿಲ್ಲ. ಯಾರಿದನ್ನು ಪ್ರಪ್ರಥಮವಾಗಿ ಮೊಟ್ಟ ಮೊದಲನೇದಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾರು ಕೆಲಸವನ್ನು ಮಾಡಿದರು? ದೇವರು. ಶವಕ್ಕೆ ಜೀವ ಕೊಟ್ಟು ಎಬ್ಬಿಸುವಂತಹ ಕೆಲಸ ಇದು. ಈಗ ಮುಂದೆ ಓಕೆ, ಮೊಟ್ಟ ಮೊದಲು ಆದಾಮನಿಗೆ ಆ ರೀತಿ ಮಾಡಿದ್ರು, ಸರಿ. ಆದರೆ ಈಗ ಒಂದು ವೇಳೆ ಇವಾಗ ನಾವು ಜೀವಂತವಾಗಿದ್ದೀವಲ್ವ ಈ ಪ್ರಪಂಚದಲ್ಲಿ, ಈಗ ಏನಾದರೂ ಅವಕಾಶ ಇದೆಯಾ? ನಾವು ಸಹ ಸತ್ತು ಹೋಗ್ತೀವಲ್ವ ಪ್ರಿಯರೇ, ಇನ್ನೊಂದಷ್ಟು ವರ್ಷಗಳಾದ ನಂತರ, ಸತ್ತು ಹೋದ ನಂತರ ಅಥವಾ ಮರಣ ಹೊಂದಿದ ನಂತರ ನಮ್ಮನ್ನೂ ಸಹ ಏನಾದರೂ ದೇವರು ಬದುಕಿಸ್ತಾರಾ? ವಿಜ್ಞಾನಿಗಳು ಬದುಕಿಸೋಕ್ಕಾಗೋದಿಲ್ಲ ಅಂತ ನೀವು ಹೇಳಿದ್ರಿ, ಸರಿ, ಓಕೆ. ದೇವರ ಕೈಯಲ್ಲಿ ಆಗುತ್ತಾ ಬದುಕಿಸುವಂತಹದ್ದು? ನಮ್ಮನ್ನೇನಾದರೂ ಎಬ್ಬರಿಸ್ತಾರಾ? ಈ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತಲ್ವ, ಎಬ್ಬರಿಸ್ತಾರಾ ದೇವರು? ಎಬ್ಬರಿಸ್ತಾರೆ. ಆದರೆ ಅದಕ್ಕೆ ಒಂದು ಸಮಯ ಇದೆ. ಏನಾ ಸಮಯ? ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. 4:16. 4:16. ಪ್ರಧಾನ ದೂತನ ಶಬ್ದದೊಡನೆಯೂ, ಅದರ ಹಿಂದೆ ಸಾಲಿನಿಂದ ಓದಿ, ಕರ್ತನು ತಾನೇ. ಯಾರು ಬರ್ತಾ ಇರೋದಂತೆ? ಕರ್ತನು ಅಂದರೆ ಯೇಸು ಕ್ರಿಸ್ತರು. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಯೇಸು ಕ್ರಿಸ್ತರು ಏನು ಮಾಡ್ತಾರಂತೆ? ಇಳಿದು ಬರ್ತಾರೆ. ಈಗ ನೀವು ಹೇಳಿ, ಕ್ರೈಸ್ತರು ತಿಳ್ಕೊಂಡಿರುವಂಥವರು, ನೆಕ್ಸ್ಟ್ ಯಾವಾಗ ಬರ್ತಾರೆ ಯೇಸು ಕ್ರಿಸ್ತರು? ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ. ಹಾಗೇನಾಗತ್ತಂತೆ ಯೇಸು ಕ್ರಿಸ್ತರ ಎರಡನೇ ಬರೋಣದ? ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅಂದರೆ ನಮ್ಮನ್ನು ಎಬ್ಬರಿಸ್ತಾರಾ? ಈಗ ಬದುಕಿರುವಂಥ 700 ಕೋಟಿ ಜನರನ್ನೂ ಸಹ ಏನು ಮಾಡ್ತಾರಂತೆ? ಎಬ್ಬರಿಸ್ತಾರೆ. ಆದರೆ ಈಗ ಅಲ್ಲ, ಅದಕ್ಕೆ ಒಂದು ಸಮಯ ಇದೆ. ಯಾವುದು ಆ ಸಮಯ? ಯೇಸು ಕ್ರಿಸ್ತರ ಎರಡನೇ ಬರೋಣ. ಮುಂದೆ ಓದಿ ಹಾಗೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡದಲ್ಲೇ ಮೇಘವಾಹನರಾಗಿ ಘಕ್ಕನೆ ಒಯ್ಯಲ್ಪಡುವೆವು. ಓಕೆ, ಈ ವಚನದಿಂದ ನಮ್ಗೆ ಅರ್ಥ ಆಗಿದ್ದೇನು? ಯೇಸು ಕ್ರಿಸ್ತರ ಎರಡನೇ ಬರವಣಿಗೆಯಲ್ಲಿ ಏನಾಗ್ತಾರೆ? ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಈ ವಚನವನ್ನು ಓದಿದ ತಕ್ಷಣ ನಿಮ್ಗೊಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಹಾಗಾದರೆ ನಮ್ಮನ್ನು ಎಬ್ಬರಿಸಲ್ವಾ? ಕ್ರಿಸ್ತನಲ್ಲಿರುವಂಥವರನ್ನು ಮಾತ್ರನ ಎಬ್ಬರಿಸುವಂತಹದ್ದು. ಈ ವಚನ ಅದೇ ಹೇಳ್ತಿದೆ ಅಲ್ವಾ? ಯೇಸು ಕ್ರಿಸ್ತರ ಎರಡನೇ ಬರವಣಿಗೆಯಲ್ಲಿ ಕ್ರಿಸ್ತನಲ್ಲಿರುವಂಥವರು ಮೊದಲು ಎದ್ದು ಬರುವರು ಅಂತ ಹೇಳ್ತಿದೆ. ಹಾಗಾದರೆ ಕ್ರಿಸ್ತನಲ್ಲಿಲ್ಲದೇ ಇರುವಂಥವರ ಕತೆ ಏನಾಗಬೇಕು? ಅವರೂ ಸಹ ನರಕಕ್ಕೆ ಹೋಗ್ಬೇಕಲ್ವ ಪ್ರಿಯರೇ? ಸಿದ್ಧವಾಗಿದೆಯಲ್ವ ಪಾಪ ನರಕ ಕಾಯ್ಕೊಂಡು ಆಗಲಿಂದ ಈಗಿನವರೆಗೂ. ಹಾಗಾದರೆ ಅವರನ್ನೂ ಸಹ ಎಬ್ಬರಿಸ್ಬೇಕಲ್ವ? ಇನ್ನೊಂದು ವಚನ ನೋಡಿ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. 5:28. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ. ಆಗಲೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ನೋಡಿದ್ರಿ ನೀವು? ಯಾರು ಎಬ್ಬಿಸಲ್ಪಡ್ತಾರೆ ಅಂತ ನೋಡಿದ್ರಿ?
ಕ್ರಿಸ್ತನಲ್ಲಿ ಇರುವವರು. ಈ ವಚನ ಏನು ಹೇಳ್ತಿದೆ? ಸಮಾಧಿಗಳಲ್ಲಿರುವವರೆಲ್ಲರೂ, ಅಂದರೆ ನೀವು ಕ್ರಿಸ್ತನನ್ನು ನಂಬಿದ್ದೀರಾ, ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನಲ್ಲಿಲ್ವಾ, ನೋ ಮ್ಯಾಟರ್ ಆಗಲ್ಲ, ಎಲ್ಲರೂ ಸಹ ಎಬ್ಬಿಸಲ್ಪಡ್ತಾರೆ. ಮುಂದೆ ಓದಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಅಂದರೆ ನಾವು ಹೊರಗಡೆ ಬರ್ತೀವ, ಮತ್ತೆ ಎದ್ದೋಳ್ತೀವ, ಇದೇ ಶರೀರಕ್ಕೆ, ಮತ್ತೆ ಹೇಳ್ತಿದ್ದೀನಿ, ಇದೇ ಶರೀರಕ್ಕೆ ಮತ್ತೆ ಜೀವ ಬರುತ್ತಾ? ಖಂಡಿತವಾಗಿಯೂ ಬರುತ್ತೆ. ಆದರೆ ಈ ಶರೀರದ ಆಕಾರ ಬೇರೆ ಇರುತ್ತೆ ಪ್ರಿಯರೇ, ಅದು ಮುಂದೆ ನೋಡೋಣ. ಆದರೆ ಈ ಶರೀರಕ್ಕೆ ಜೀವ ಬರುತ್ತೋ ಇಲ್ವೋ? ಬರುತ್ತೆ. ಮುಂದೆ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುದ್ಧಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುದ್ಧಾನವಾಗುವುದು. ಎಲ್ಲರೂ ಎದ್ದು ಬರ್ತಾರಲ್ವ? ಒಳ್ಳೇದು ಮಾಡಿರುವಂಥವರು, ಕೆಟ್ಟದ್ದು ಮಾಡಿರುವಂಥವರು, ದೇವರಲ್ಲಿದ್ದಂಥವರು, ತನ್ನಿಷ್ಟಕ್ಕೆ ತಾನು ಬದುಕಿದಂಥವರು, ಎಲ್ಲರೂ ಎದ್ದು ಬಂದಾಗ 2 ಡಿವಿಷನ್ ಆಗುತ್ತಂತೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಯಾರು? ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುದ್ಧಾನ, ಕೆಟ್ಟದ್ದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುದ್ಧಾನ. ಜೀವ ಅಂದರೆ ಎಲ್ಲಿರುತ್ತಾರೆ? ಒಳ್ಳೆಯದನ್ನು ಮಾಡಿದಂಥವರು ದೇವರ ಜೊತೆ ಪರಲೋಕ ರಾಜ್ಯದಲ್ಲಿ. ಕೆಟ್ಟದ್ದನ್ನು ಮಾಡಿರುವಂಥವ್ರು ಎಲ್ಲಿರ್ತಾರೆ? ಎಲ್ಲಿರ್ತಾರೆ? ತೀರ್ಪಿಗಾಗಿ ಪುನರುದ್ಧಾನ ಇದೆ. ಏನಕ್ಕೋಸ್ಕರ ಬ್ರದರ್ ಈ ತೀರ್ಪು ಮತ್ತೆ ಅಲ್ಲಿ? ಏನಕ್ಕೋಸ್ಕರ ಗೊತ್ತಾ? ನಾವು ಪ್ರಿಯರೇ, ನಿಮ್ಮ ಮನೆಯಲ್ಲಿ ಹಾಗೆ ಪೊಲೀಸವ್ರು ಎಂಟ್ರಿ ಕೊಟ್ಟು, ಬ್ರದರ್ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಬನ್ನಿ ಸರ್ ಅಂತ ಹೇಳಿ ಕರೆದ್ರು ಅಂದ್ಕೊಳ್ಳಿ. ನೀವು ಹೋಗ್ತೀರಾ? ಇಲ್ಲ. ಏನನ್ನು ಕೇಳ್ತೀರಾ ಅವ್ರ ಹತ್ರ? ವಾರೆಂಟ್ ಇದೆಯಾ? ಪ್ರೂಫ್ ಇದೆಯಾ? ನಾವು ತಪ್ಪು ಮಾಡಿರೋದಕ್ಕೆ ಪ್ರೂಫ್ ಇದೆಯಾ ನಿಮ್ಮ ಹತ್ರ? ಹೌದಾ? ದೇವರು ನಿಮಗೆ ಪ್ರೂಫ್ ತೋರಿಸ್ಬಾರ್ದ ನಮಗೆಲ್ಲ? ಕೆಟ್ಟದ್ದನ್ನು ಮಾಡಿರುವಂಥವರಿಗೆ ತೀರ್ಪಿಗಾಗಿ ಪುನರುದ್ಧಾನ ಸಿದ್ಧವಾಗಿದೆ. ಈಗ ಹಾಗಾದರೆ ಬ್ರದರ್ ಇಷ್ಟೊತ್ತು ಹೇಳಿದ್ರಲ್ಲ, ಇದೇ ಶರೀರಕ್ಕೆ ಮತ್ತೆ ಜೀವ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಈ ಶರೀರನೇ ಇರಲ್ವಲ್ಲ ಬ್ರದರ್? ನಾವು ಸತ್ತಿದ ತಕ್ಷಣ ಈ ಶರೀರವನ್ನು ಏನು ಮಾಡ್ತಾರೆ? ನಮ್ಮ ಕುಟುಂಬಸ್ಥರು ಏನು ಮಾಡ್ತಾರೆ? ಒಂದು 3-4 ಪದ್ಧತಿ ಮಾಡ್ತಾರೆ, ಹೌದಾ? ಮೊದಲನೆಯ ಪದ್ಧತಿಯಲ್ಲಿ ಏನು ಮಾಡ್ತಾರೆ? ಹೂಣಿಡ್ತಾರೆ ಮಣ್ಣಿನಲ್ಲಿ, ಹೌದಾ? ಮೊದಲನೇ ಪದ್ಧತಿ. ಇನ್ನು 2ನೇದಾಗಿ ನೀವೇ ಹೇಳಿ, ಏನು ಮಾಡ್ತಾರೆ? ಸುಡ್ತಾರೆ, ಬರ್ನ್ ಮಾಡಿಸ್ತಾರೆ, ಹೌದಾ? ಓಕೆ. ಈ 2 ಪದ್ಧತಿಗಳ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಮೊದಲನೇ ಪದ್ಧತಿ ಏನು? ಮಣ್ಣಿನಲ್ಲಿ ಹೂತಿಡ್ತಾರೆ. ಇನ್ನು 2ನೇ ಪದ್ಧತಿ ಸುಟ್ಟು ಹಾಕ್ತಾರೆ. ಮಣ್ಣಿನಲ್ಲಿ ಹೂತಿಟ್ಟಂತಹ ಶವ ಏನಾಗುತ್ತೆ? ಇನ್ನೊಂದು ಸ್ವಲ್ಪ ದಿನಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗುತ್ತೆ, ಹೌದಾ ಇಲ್ವಾ? ಹೌದು. ಇನ್ನು ಸುಟ್ಟು ಹಾಕಿದಂತಹ ಬೂದಿ ನೀವು ಎಲ್ಲೇ ಯೋಚನೆ ಮಾಡಿದ್ರೂ ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ? ಮಣ್ಣಿಗೆ, ಹೌದಾ? ಇನ್ನು ನಿಮ್ಮಲ್ಲಿ ಇನ್ನೊಂದು ಸ್ವಲ್ಪ ಜನರು, ಅಲ್ಲ ಹಾಗಾದರೆ ನೀರಲ್ಲೂ ಸಹ ಬಿದ್ದು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರುವಂಥವ್ರು ಇದ್ದಾರಲ್ಲ. ನೀರಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿರುವಂಥವರು, ನದಿಯಲ್ಲಿ, ಕೆರೆಗಳಲ್ಲಿ, ಸಮುದ್ರದಲ್ಲಿ ಪ್ರಾಣ ಕಳ್ಕೊಂಡಿರುವಂಥವ್ರು ಎಷ್ಟು ಜನ ಇಲ್ಲ ಬ್ರದರ್? ಪ್ರಿಯರೇ, ನಾವು ನೀರಲ್ಲಿ ಪ್ರಾಣ ಕಳ್ಕೊಂಡ ನಂತರ ಆ ಶವ ಏನಿರುತ್ತಲ್ಲ ನೀರಲ್ಲಿ, ಒಂದು ಸ್ವಲ್ಪ ದಿನ ಯಾರೂ ಅದನ್ನು ತೆಗೆದಿಲ್ಲ ಅಂತ ಹೇಳಿದ್ರೆ ಹುಡುಕಿ, ಅದು ಹಾಗೆ ಕೆಳಗೆ ಹೋಗ್ತಾ ಹೋಗುತ್ತೆ. ಮೇಲೆ ಇರುತ್ತಲ್ವ, ಒಂದಷ್ಟು ದಿನಗಳಾದ ನಂತರ ತುಂಬ ದಿನಗಳು ಹಾಗೆ ಬಿಟ್ಟರೆ ಅದು ಕೆಳಗೆ ಹೋಗಿ ಸಮುದ್ರದ ಕೆಳಗೇನಿರುತ್ತೆ? ಮಣ್ಣು. ಮತ್ತು ಆ ಶರೀರನೂ ಸಹ ಎಲ್ಲಿ ಸೇರುತ್ತೆ? ಹೋಗಿ ಮಣ್ಣಿಗೆ. ನೀವು ನೀರಲ್ಲಾದರೂ ಮರಣ ಹೊಂದಿ, ಅಗ್ನಿಯಲ್ಲಾದರೂ ಮರಣ ಹೊಂದಿ, ನಿಮ್ಮ ಶವವನ್ನು ಹೂಣಿಟ್ಟರೂ ಸಹ ಕೊನೆಯಲ್ಲಿ ಒಟ್ಟಾರೆಯಾಗಿ ಎಲ್ಲಿಗೆ ಸೇರ್ತೀವಿ? ಮಣ್ಣಿಗೆ. ಅದಕ್ಕೆ ಸತ್ಯವೇದದಲ್ಲಿ ದೇವರ ಆದಿಕಾಂಡದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನು ನೋಡ್ಕೊಂಡು ಮುಂದೆ ಹೋಗೋಣ ನೋಡಿ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ. ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ದೇವ್ರೇನು ಹೇಳಿದ್ದಾರೆ? ನಮ್ಮ ಶವಗಳೆಲ್ಲ ಎಲ್ಲಿಗೆ ಹೋಗ್ಬೇಕಂತೆ ಕೊನೆಗೆ? ಸತ್ತ ನಂತರ ಮಣ್ಣಿಗೆ, ಹೌದಾ? ನಮ್ಮ ಮಣ್ಣಲ್ಲಿ ಸೇರಿದ ನಂತರ
ಈ ಮೈಕ್ರೋ ಆರ್ಗ್ಯಾನಿಸಮ್ಸು, ಅರ್ತ್ ವಾರ್ಮ್ಸ್ ಎಲ್ಲ ಇರುತ್ತಲ್ವ ಪ್ರಿಯರೇ, ಚಿಕ್ಕ ಚಿಕ್ಕ ಹುಳುಗಳು ನಮ್ಮ ಶವವನ್ನು ಹಾಗೆ ಬಿಡುತ್ತಾ? ಇಲ್ಲ. ಏನು ಮಾಡುತ್ತೆ? ತಿಂದು ಹಾಕಿ ಮಣ್ಣಲ್ಲಿ ಬೆರೆಸ್ಬಿಡುತ್ತೆ. ನಮ್ಮ ಸ್ಕಿನ್ ಏನಿರುತ್ತೆ, ನಮ್ಮ ಮಾಂಸ ಏನಿರುತ್ತೆ, ನಮ್ಮ ಚರ್ಮ ಏನಿರುತ್ತೆ, ಇದನ್ನೆಲ್ಲ ಆ ಹುಳುಗಳು ಅದು ತಿಂದು ಅದೂ ಸಹ ಮರಣ ಹೊಂದಿ ಒಂದು ದಿನ ಮಣ್ಣಲ್ಲಿ ನಮ್ಮ ಶರೀರವನ್ನು ಏನು ಮಾಡುತ್ತೆ? ಮಿಕ್ಸ್ ಆಗುತ್ತೆ. ಮಣ್ಣಲ್ಲಿ ನಮ್ಮ ಶರೀರ ಬೆರೆತು ಹೋಗುತ್ತೆ. ಓಕೆ, ಈಗ ನೀವು ಓದಿದಂತಹ 2 ರೆಫರೆನ್ಸ್ ಏನು ಹೇಳ್ತಿತ್ತು, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಆಗಿರ್ಬೋದು ಅಥವಾ ಯೋಹಾನನು ಬರೆದ ಸುವಾರ್ತೆ ಆಗಿರ್ಬೋದು, ಈ ಎರಡೂ ಸಹ ಏನು ಹೇಳ್ತು? ಯೇಸುಕ್ರಿಸ್ತರ 2ನೇ ಬರವಣಿಗೆಯಲ್ಲಿ ಈ ಶರೀರಕ್ಕೆ ಮತ್ತೆ ಜೀವ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿತ್ತಲ್ವ? ಏನ ಪ್ರಶ್ನೆ? ಅಲ್ಲ ಬ್ರದರ್, ನಮ್ಮನ್ನು ಹೂಣಿಟ್ರೆ ನಮ್ಮ ಶರೀರ ಪೂರ್ತಿ ಇಲ್ಲದೇ ಇದ್ದಂತೆ ಆಗೋಗುತ್ತಲ್ವಾ? ಮಣ್ಣಲ್ಲಿ ನಮ್ಮ ಶರೀರ ಬೆರೆತು ಹೋಗುತ್ತಲ್ವಾ? ಹಾಗಾದರೆ ಇದೇ ಶರೀರಕ್ಕೆ ಜೀವ ಬರಲಿಕ್ಕೆ ಹೇಗೆ ಸಾಧ್ಯ? ಅರ್ಥ ಆಯ್ತಾ ನನ್ನ ಪ್ರಶ್ನೆ ನಿಮಗೆ? ನಮ್ಮ ಶರೀರವನ್ನು ಹೂಣಿಟ್ರೆ ಮಣ್ಣಲ್ಲಿ ನಮ್ಮ ಶರೀರ ಸ್ವಲ್ಪ ದಿನಕ್ಕೆ ಬೆರೆತು ಹೋಗುತ್ತೆ. ಹಾಗಾದರೆ ಶರೀರನೇ ಇರೋದಿಲ್ವಲ್ಲ, ಅದಕ್ಕೆ ಮತ್ತೆ ಯೇಸುಕ್ರಿಸ್ತರ 2ನೇ ಬರವಣಿಗೆಯಲ್ಲಿ ಹೇಗೆ ಜೀವ ಬರುತ್ತೆ? ಹೇಗೆ ಬರುತ್ತೆ? ಪ್ರಿಯರೇ, ನಮ್ಮ ಮನೆಯಲ್ಲಿ ಬೇಡ. ಓಕೆ, ಇನ್ನೊಂದು ಎಕ್ಸಾಂಪಲ್. ಈ ರಸಮ್ ಮಾಡ್ತೀರಲ್ವ ಪ್ರಿಯರೇ ನಿಮ್ಮ ಮನೆಗಳಲ್ಲಿ? ಓಕೆ, ರಸಮನ್ನು ತಯಾರು ಮಾಡ್ತೀರಾ. ಈ ರಸಮನ್ನು ಮನೆಯಲ್ಲಿ ತಯಾರು ಮಾಡಲಿಕ್ಕಾಗದೇ ಇರುವಂತಹ ಸೋಂಬೇರಿಗಳಿಗೋಸ್ಕರ ಅಂಗಡಿಯಲ್ಲಿ ಏನು ಸಿಗುತ್ತೆ? ರಸಮ್ ಪೌಡರ್, ಹೌದಾ? ಸಿಗತ್ತಾ? ನಿಮ್ಮ ಮನೆಯಲ್ಲಿ ರಸಮ್ ತಯಾರು ಮಾಡಿ ಮಡಗಿ ಪ್ರಿಯರೇ. ಎಷ್ಟು ದಿನ ಇರುತ್ತೆ ಕೆಡದ ಹಾಗೆ ಎಷ್ಟು ದಿನ ಇರುತ್ತೆ? 2 ದಿನನಾ? 3 ದಿನ? ಫ್ರಿಡ್ಜ್ ಇದ್ದರೆ 1 ವಾರ, ಹೌದಾ? ಅದಾದ ನಂತರ ಕೆಟ್ಟು ಹೋಗುತ್ತೆ. ಅಂಗಡಿಯಲ್ಲಿರುತ್ತಲ್ವ ರಸಮ್ ಪೌಡರ್ ಆಗಿರುತ್ತಲ್ವ, ಅದು ಎಷ್ಟು ದಿನ ಇರುತ್ತೆ? 6 ತಿಂಗಳು 1 ವರ್ಷವರೆಗೂ ಇರುತ್ತೆ ಪ್ರಿಯರೇ. ಹಾಗೆ ಚಟ್ನಿಯನ್ನು ತಯಾರಿಸ್ತೀರಲ್ವ, ನಿಮ್ಗೆ ಅರ್ಥ ಆಗೋದಕ್ಕೆ ನಮ್ಮ ಶವಗಳು ಹೇಗೆ ಮಣ್ಣಲ್ಲಿ ಸೇಫಾಗಿದೆ ಅಂತ ನಿಮಗೆ ಅರ್ಥ ಮಾಡಿಸೋದಕ್ಕೆ ಈ ಉದಾಹರಣೆಗಳೆಲ್ಲ ಪ್ರಿಯರೇ. ಯಾವುದೂ ಸಹ ಕೆಲಸಕ್ಕೆ ಬಾರದೇ ಇರುವಂಥ ಉದಾಹರಣೆಗಳು ಇಲ್ಲ. ಈಗ ಚಟ್ನಿಯನ್ನು ತಯಾರಿಸ್ತೀರಾ ನಿಮ್ಮ ಮನೆಯಲ್ಲಿ. ಈ ಚಟ್ನಿ ಮಾಡಿಟ್ಟರೆ ಎಷ್ಟು ದಿನ ಇರುತ್ತೆ ಕೆಡದ ಹಾಗೆ? ಎಷ್ಟು ದಿನ ಇರುತ್ತೆ? 1 ದಿನ, 2 ದಿನ, 3 ದಿನ. ಓಕೆ, ಈ ಸ್ವಲ್ಪ ಜನ ಚಟ್ನಿ ಪೌಡರನ್ನು ತಯಾರಿಸ್ತಾರೆ, ಕೇಳಿದ್ದೀರಾ? ಎಷ್ಟು ದಿನ ಇರುತ್ತೆ ಅದು? ಎಷ್ಟು ದಿನ ಇರುತ್ತೆ? ತಿಂಗಳುಗಟ್ಟಲೆ. ಹಾಗಾದರೆ ಒಂದು ಪದಾರ್ಥವನ್ನು ನೀವು ಒಂದು ರೀತಿ ಇಟ್ಟರೆ ಅದು ಕೆಟ್ಟು ಹೋಗುತ್ತೆ. ಅದೇ ಪದಾರ್ಥವನ್ನು ಇನ್ನೊಂದು ರೀತಿಯಲ್ಲಿ ಪ್ರೋಸೆಸ್ ಮಾಡಿಟ್ಟರೆ ಅದು ಬಹುಕಾಲ ಇರುತ್ತೆ, ಹೌದಾ? ನಿಮ್ಮ ಶರೀರವನ್ನು, ಸತ್ತ ಶವವನ್ನು ಹಾಗೇ ಇಟ್ಟರೆ ಏನಾಗುತ್ತೆ? ಕೊಳೆತು ಹೋಗುತ್ತೆ. ಅದಕ್ಕೋಸ್ಕರ ದೇವರಿಟ್ಟಿರುವಂತಹ ಪದ್ಧತಿ ಏನು ಗೊತ್ತಾ? ಮರಣ ಹೊಂದಿದಂತಹ ಪ್ರತಿಯೊಬ್ಬ ಮನುಷ್ಯನ ಶರೀರವೂ ಸಹ ಏನಾಗಬೇಕು? ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನದ ಪ್ರಕಾರ ಮಣ್ಣಿಗೆ ಸೇರಬೇಕು. ನಿಮ್ಮ ಶರೀರ ಒಂದು ಸಾರಿ ಮಣ್ಣಿಗೆ ಸೇರ್ತಾ ಯೇಸುಕ್ರಿಸ್ತರ 2ನೇ ಬರೋಣದವರೆಗೂ ನಿಮ್ಮ ಶರೀರ ಮಣ್ಣಲ್ಲಿ ಸೇಫಾಗಿ ಇರುತ್ತೆ. ಒಂದು ಸಾರಿ 2ನೇ ಬರವಣಿಗೆ ಆಯಿತು ಅಂತ ಅಂದ್ಕೊಳ್ಳಿ. ಈ ಭೂಮಿನೇ ತನ್ನಲ್ಲಿ ಸತ್ತಂಥ ಶವಗಳನ್ನು ದೇವರಿಗೆ ಒಪ್ಪಿಸ್ತಾರೆ. ಏನಕ್ಕೋಸ್ಕರ ಗೊತ್ತಾ? ಅದಕ್ಕೆ ಮತ್ತೆ ಜೀವ ಬರಬೇಕು. ಇವರು ತೀರ್ಪಿಗಾಗಿ ಪುನರುದ್ಧಾನಕ್ಕಾಗಿ ಹೋಗಿ ನಿಲ್ಲಬೇಕು, ಇಲ್ಲ ಜೀವಕ್ಕಾಗಿ ಪುನರುದ್ಧಾನಕ್ಕಾಗಿ ಹೋಗಿ ನಿಲ್ಲಬೇಕು. ಅಂದರೆ ನಮ್ಮ ಶರೀರಗಳು ಎಲ್ಲಿ ಸೇಫಾಗಿರುತ್ತೆ ಯೇಸುಕ್ರಿಸ್ತರ 2ನೇ ಬರೋಣವರೆಗೂ? ಮಣ್ಣಿನಲ್ಲಿ. ಹಾಗಾದರೆ ಆ ಡೀಪ್ ಫ್ರೀಜರ್ಗೋಸ್ಕರ ನೀವು ಕಾಸು ಕೊಡುವಂತಹ ನ್ಯಾಯನ? ನಮ್ಮ ಶರೀರ ಅಲ್ಲಿರಬೇಕಾ? ಹೋಗಿ ಅವ್ರೇನಂದ್ರು, ಅಲೆನ್ ಸಿಂಕ್ಲರ್ನ ಕಂಪನಿಯವ್ರು ಏನಂದರು, ನಿಮ್ಮ ಶರೀರವನ್ನು ನಾವು ಏನರಲ್ಲಿ ಇಡ್ತೀವಿ? ಫ್ರಿಜ್ಜಲ್ಲಿ. ಕೊಳಿಯದೇ ಇರುವಂಥ ರೀತಿಯಲ್ಲಿ ಇಡಬೇಕಂದ್ರೆ ಒಂದು ಶರೀರಕ್ಕೆ 22 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀವಿ. ಎಷ್ಟಂತೆ? ಒಂದು ಶರೀರಕ್ಕೆ 22 ಲಕ್ಷ ರೂಪಾಯಿ. 22 ಲಕ್ಷ ರೂಪಾಯಿ ಅಂದಿದ ತಕ್ಷಣ ಕೂಲಿ ಮಾಡುವಂತಹ ಜನರು, ಚಿಕ್ಕ ಚಿಕ್ಕ ಉದ್ಯೋಗದಲ್ಲಿರುವಂಥವರೆಲ್ಲ ಹೋಗೋಕ್ಕಾಗುತ್ತಾ ಪ್ರಿಯರೇ? ಇಲ್ಲ. ಹಾಗಾದರೆ ಯಾರು ಈ ಮಾಯೆಗೊಳಗಾಗಿರ್ತಾರೆ? ಸ್ಪೋರ್ಟ್ಸ್ ಪರ್ಸನ್, ಹಾಲಿವುಡ್ ಆ್ಯಕ್ಟ್ರುಗಳು, ಬಾಲಿವುಡ್ ಆ್ಯಕ್ಟ್ರುಗಳು, ಇವರೇ ಅಲ್ವಾ? ಹಾಗಾದರೆ ನಮ್ಮ ಗೆಸ್ ಕರೆಕ್ಟಾಗಿದೆ. ಈ ಲಿಸ್ಟನ್ನು ತೆಗೆದು ನೋಡಿ, ಇವರೇ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ. ಅತಿ ಹೆಚ್ಚು ಈ ಪಟ್ಟಿಯಲ್ಲಿರುವಂಥವರು ತಮ್ಮ ಶವಗಳನ್ನು ಮರಣ ಹೊಂದಿದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕು ಅಂತ ರಿಜಿಸ್ಟರ್ ಮಾಡಿಸಿರುವಂಥವ್ರು ಯಾರು ಗೊತ್ತಾ? ಹಾಲಿವುಡ್ ಆ್ಯಕ್ಟರ್ಗಳು.
ಕೊಟ್ಟು ತಮ್ಮ ಶರೀರವನ್ನು ಎಲ್ಲಿ ಭದ್ರಪಡಿಸ್ಲಿಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾರೆ? ಫ್ರಿಡ್ಜಲ್ಲಿ. ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಶರೀರ ಎಲ್ಲಿ ಸ್ಟೋರ್ ಆಗ್ತಿದೆ? ಮಣ್ಣಿನಲ್ಲಿ. ಇನ್ನೊಂದು 2 ವಚನಗಳು ಪ್ರಿಯರೇ. ಹಾಗಾದರೆ ದೇವರು ನಮ್ಮನ್ನು ಎಬ್ಬರಿಸ್ತಾರೆ. ಓಕೆ, ಸೈನ್ಸ್ ನಮ್ಮ ಶರೀರಕ್ಕೆ ಜೀವ ಕೊಟ್ಟು ಎಬ್ಬರಿಸ್ಲಿಕ್ಕಾಗಲ್ಲ ಅಂತ ನಿಮಗೆ ಗೊತ್ತಾಯಿತು. ಯಾರು ಜೀವ ಕೊಟ್ಟು ಎಬ್ಬರಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಿಮಗೆ ಗೊತ್ತಾಯಿತು ಈಗಿನವರೆಗೂ? ದೇವರು. ಓಕೆ, ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ ನಮ್ಮ ಶರೀರಕ್ಕೆ ಮತ್ತೆ ಜೀವ ಬರುತ್ತೆ. ಓಕೆ, ಹಾಗಾದರೆ ಯೇಸು ಕ್ರಿಸ್ತರ 2ನೇ ಬರುವಣಿಗೆ ಯಾವಾಗ ನಡೆಯುತ್ತೆ? ಇದೆಲ್ಲ ಈ ಅಂಶಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಪ್ರಿಯರೇ. ನಾವಿಷ್ಟೊತ್ತು ನೋಡಿದ್ದೇನು? ದೇವರು ನಮ್ಮ ಶರೀರಕ್ಕೆ ಜೀವವನ್ನು ಕೊಟ್ಟು 2ನೇ ಬರುವಣಿಗೆ, ಯೇಸು ಕ್ರಿಸ್ತರ 2ನೇ ಬರುವಣಿಗೆಯಲ್ಲಿ ಎಬ್ಬರಿಸ್ತಾರೆ. ಓಕೆ, ಹಾಗಾದರೆ ಆ ಯೇಸು ಕ್ರಿಸ್ತರ 2ನೇ ಬರುವಣಿಗೆ, ಸೆಕೆಂಡ್ ಕಮ್ಮಿಂಗ್ ಯಾವಾಗ ನಡೆಯುತ್ತೆ? ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. 1:23. ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಯೇಸು ಕ್ರಿಸ್ತರ 2ನೇ ಬರುವಣಿಗೆ ನಡಿಬೇಕಾದ್ರೆ, ಯೇಸು ಕ್ರಿಸ್ತರ ಸೆಕೆಂಡ್ ಕಮ್ಮಿಂಗ್ ನಡಿಬೇಕಾದ್ರೆ 2 ಕಾರ್ಯಗಳು ನೆರವೇರಬೇಕಂತೆ ಪ್ರಿಯರೇ, ಸತ್ಯವೇದದ ಪ್ರಕಾರ. ಅಂದರೆ ಯೇಸು ಕ್ರಿಸ್ತರ 2ನೇ ಬರುವಣಿಗೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ನಾವು ಇಂಡೈರೆಕ್ಟಾಗಿ ಯಾವುದನ್ನು ಕುರಿತು ಮಾತಾಡ್ತಿದ್ದೀವಿ? ನಮ್ಮ ಶರೀರಕ್ಕೆ ಮತ್ತೆ ಸತ್ತಂಥವರೆಲ್ಲರೂ ಸಹ ಎಬ್ಬಿಸಲ್ಪಡುವಂತಹ ಸಮಯದ ಕುರಿತು ಮಾತಾಡ್ತಿದ್ದೀವಿ, ಹೌದಾ ಇಲ್ವಾ? ಓಕೆ, ಈಗ ಮುಂದೆ ಅದನ್ನು ಓದಿ. ಈಗ ಯೇಸು ಕ್ರಿಸ್ತರ 2ನೇ ಬರುವಣಿಗೆ ನಡಿಬೇಕಾದ್ರೆ ಫಸ್ಟ್ ಕಂಡೀಷನ್ ಇದು: ನೀವು ಕೇಳಿದಂತಹ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತಹ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವವರಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಇಲ್ಲೊಂದು ಕಂಡೀಷನ್ ಬಗ್ಗೆ ಮಾತಾಡಿದ್ದಾರೆ 23ನೇ ವಚನ ಮೊದಲನೆಯ ಸಾಲಿನಲ್ಲೇ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತಹ ಸುವಾರ್ತೆಯಿಂದ. ಅಂದರೆ ಮೊದಲು ಫಸ್ಟ್ ಕಂಡೀಷನ್ ಏನಂತೆ? ಫಸ್ಟ್ ಪ್ರೀ ರಿಕ್ವಿಸಿಟ್, ಯೇಸು ಕ್ರಿಸ್ತರ ಸೆಕೆಂಡ್ ಕಮಿಂಗ್ ನಡಿಬೇಕಾದ್ರೆ ಏನಾಗಬೇಕು? ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಲ್ಪಡಬೇಕು. ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಲ್ಪಡುವಂತಹದ್ದು ಅಂದರೆ ಮನುಷ್ಯರಿಗಲ್ವಾ ನಾವು ಸಾಧಾರಣವಾಗಿ ಸುವಾರ್ತೆ ಸಾರುವಂತಹದ್ದು. ಸೃಷ್ಟಿಯಲ್ಲಿ ಗಿಡ ಇದೆ, ಗಿಡಕ್ಕೆ ಹೋಗಿ ಸುವಾರ್ತೆ ಹೇಳಬೇಕಾ? ಮರ ಇದೆ, ಮರಕ್ಕೆ ಹೋಗಿ ಸುವಾರ್ತೆ ಹೇಳಬೇಕಾ? ಪ್ರಿಯರೇ, ನೀವು ಒಬ್ಬ ವ್ಯಕ್ತಿಗೆ ಸುವಾರ್ತೆ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿ ಕೇಳ್ತಾನೋ ಬಿಡ್ತಾನೋ, ಆದರೆ ಯಾರು ಕೇಳ್ತಿರ್ತಾರೆ ಸುವಾರ್ತೆಯನ್ನು? ಈ ಸೃಷ್ಟಿ ಅಂದರೆ ಪ್ರಕೃತಿ. ಯಾಕೆ ಕೇಳ್ತಿರುತ್ತೆ ಅದು? ಈ ವ್ಯಕ್ತಿಗೆ ನೀವು ಹೇಳ್ತಿದ್ದೀರಾ, ಈ ವ್ಯಕ್ತಿ ಕೇಳ್ತಿಲ್ಲ, ನಿದ್ರೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಆದರೆ ಈ ವ್ಯಕ್ತಿಗೆ ನೀವು ಹೇಳುವಂತಹ ಸುವಾರ್ತೆಯನ್ನು ಯಾರು ಕೇಳ್ತಿರ್ತಾರೆ? ಈ ಪ್ರಕೃತಿ. ಏನಕ್ಕೋಸ್ಕರ ಆ ಪ್ರಕೃತಿ ಕೇಳ್ತಿದೆ ಸುವಾರ್ತೆಯನ್ನು? ಈ ವ್ಯಕ್ತಿಗೆ ಹೇಳ್ತಿರುವಂತಹ ಸುವಾರ್ತೆಯನ್ನು ಪ್ರಕೃತಿ ಏನಕ್ಕೋಸ್ಕರ ಕೇಳ್ತಿದೆ? ಏನಕ್ಕೋಸ್ಕರ? ಯೇಸು ಕ್ರಿಸ್ತರ 2ನೇ ಬರುವಣಿಗೆಯಲ್ಲಿ ತೀರ್ಪಿಗಾಗಿ ಪುನರುದ್ಧಾನ ಅಂತ ಒಂದು ಇದೆಯಲ್ವಾ? ಹಾಗಾದರೆ ನಿಮ್ಮನ್ನು ಕೋರ್ಟ್ ಕಟ್ಟಕಡೆಯ ಮೇಲೆ ನಿಲ್ಲಿಸಿದ್ರೆ ಸಾಕ್ಷಿ ಅನ್ನುವಂಥದ್ದೇನೋ ಇರಬೇಕಲ್ವಾ? ಹಾಗಾದರೆ ಇದು ಬೇರೆ ಅಂಶ ಪ್ರಿಯರೇ. ಡೀಪಾಗಿ ಡೀಟೈಲ್ ಆಗಿ ನೋಡೋಣ ಆ ಅಂಶ ಬಂದಾಗ. ಈಗ ಶಾರ್ಟಾಗಿ ಹೇಳೋದಾದರೆ, ತೀರ್ಪಿಗಾಗಿ ಪುನರುದ್ಧಾನ ಹೊಂದಲಿಕ್ಕೆ ನಿಂತಿರುವಂತಹ ಅಷ್ಟು ಜನರಿಗೆ ಸಾಕ್ಷಿ ಕೊಡುವಂಥದ್ದು ಯಾರು? ಇದೇ ಪ್ರಕೃತಿ. ಸತ್ಯವೇದದಲ್ಲಿ ಏನಂತ ಬರೆಸಿದ್ದಾರೆ ಗೊತ್ತಾ? ಗೋಡೆ ನಿನ್ನ ವಿರುದ್ಧ ಸಾಕ್ಷಿ ಹೇಳುವುದು. ಒಂದು ಸಾಕ್ಷಿ ಇದ್ದರೆ ಸಾಲಲ್ಲ ಅಲ್ವಾ ಪ್ರಿಯರೇ? ಗೋಡೆ ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳುವುದು. ಇದೊಂದು ವಿಟ್ನೆಸ್. ನಮಗೂ ಇದೇನಿದು ವಿಟ್ನೆಸ್. ಇದಕ್ಕೆ ವಿಟ್ನೆಸ್ ಇನ್ನೊಂದು ಇದೆಯಂತೆ. ಹಾಗಾದರೆ ಚಾವಣಿ ಏನು ಮಾಡುತ್ತಂತೆ ಬಂದು? ಚಾವಣಿ ಅಂದರೆ ರೂಫ್ ಪ್ರಿಯರೇ, ನಮ್ಮ ಮನೆ ರೂಫ್. ಹೌದು ಪ್ರಿಯರೇ, ಒಂದು ಇದು ಹೇಳುತ್ತೆ. ಮೊದಲು ಗೋಡೆ ಬಂದು ಹೇಳುತ್ತೆ ದೇವರ ಮುಂದೆ, ಪ್ರಭು ಇವನು ದೊಡ್ಡ ಕಳ್ಳ, ಪ್ರಭು ಇವನ ಜೀವಿತದಲ್ಲಿ ಏನೇನು ಮಾಡಿದಾನ ಅಂತ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂತ ಗೋಡೆ ಹೇಳಿದ್ರೆ ಅದಕ್ಕೆ ವಿಟ್ನೆಸ್ ಆಗಿ ಯಾರಿರ್ತಾರೆ ಗೊತ್ತಾ? ನಿಮ್ಮ ಮನೆ ಮೇಲಿರುವಂತಹ ಟಾಪ್ ರೂಫ್ ಏನನ್ನತ್ತೆ? ಹೌದು ಪ್ರಭು, ಆ ಗೋಡೆ ಹೇಳ್ತಿರೋ ಹಾಗೆ ಇವನು ಮಹಾ ದೊಡ್ಡ ಕಳ್ಳ. ಎರಡೆರಡು ವಿಟ್ನೆಸ್ಗಳು. ಈ ವಚನಗಳು ಈ ಅಂಶವನ್ನು ಸಪ್ರೇಟಾಗಿ ಡೀಟೇಲ್ ಆಗಿ ನೋಡೋಣ ಪ್ರಿಯರೇ. ಹಾಗಾದರೆ ಏನಕ್ಕೋಸ್ಕರ ಪ್ರಕೃತಿ ಕೇಳ್ತಿದೆ ಸುವಾರ್ತೆಯನ್ನು? ನಿಮ್ಮ ವಿರುದ್ಧವಾಗಿ
ಸಾಕ್ಷಿ ಕೊಡಲಿಕ್ಕೆ. ಓಕೆ, ಯೇಸು ಕ್ರಿಸ್ತರ ಎರಡನೇ ಬರುವಣಿಗೆ ನಡಿಬೇಕಾದ್ರೆ ಮೊದಲನೆಯ ಪ್ರೀ ಕಂಡೀಷನ್ ಏನು? ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಲ್ಪಡಬೇಕು. ಇನ್ನು ಎರಡನೇ ಕಂಡೀಷನ್ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 11ನೇ ವಚನ. 10ನೇ ವಚನದಿಂದ ಓದಿ. ಅವರು ಒಡೆಯನೇ, ಪರಿಶುದ್ಧನೂ ನೀತಿವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ತೀರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಯಾರು ಕೂಗ್ತಿದ್ದಾರೆ? ದೇವರನ್ನು ಯಾರು ಕೇಳ್ತಿದ್ದಾರೆ? ನೀವು ಎಷ್ಟು ಕಾಲದವರೆಗೂ ಭೂಮಿ ಮೇಲೆ ಇದರೆಲ್ಲ ಪಾಪ ಮಾಡಿಕೊಂಡು ಇವ್ರನ್ನ ಎಷ್ಟು ಕಾಲ ಕ್ಷಮಿಸ್ಕೊಂಡು ಹಾಗೆ ಬಿಡ್ತೀರಾ? ಇದನ್ನು ಯಾರು ಕೇಳ್ತಿದ್ದಾರೆ? ಪರದೇಶಿಯಲ್ಲಿ ಇರುವಂಥವರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತ್ತು. ಇದಲ್ಲದೆ ಇಲ್ಲಿ ಎರಡನೇ ಕಂಡೀಷನ್ ಹೇಳ್ತಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರ ಬರುವವಣಿಗೆ ಇರುವಂತಹ ಎರಡನೇ ಕಂಡೀಷನ್ ಏನಂತೆ? ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಅಂದರೆ ಯೇಸು ಕ್ರಿಸ್ತರ ಎರಡನೇ ಬರುವವಣಿಗೆ ಅಂದರೆ ನಮ್ಮ ಶರೀರಕ್ಕೆ ಮತ್ತೆ ಜೀವ ಬರುವಂಥ ಆ ಘಟನೆ ನಡಿಬೇಕಾದ್ರೆ ಮೊದಲನೇ ಕಂಡೀಷನ್ ನೀವು ನೋಡಿದ್ರಿ, ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಲ್ಪಡಬೇಕು. ಇನ್ನು ಎರಡನೇ ಕಂಡೀಷನ್ ಏನಂತೆ? ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಹಾಗೆ. ದೇವ್ರು ಯಾರಿಗೆ ಹೇಳ್ತಿರುವಂಥ ಮಾತಿದು? ಪರದೇಶಿಯಲ್ಲಿರುವಂಥವರಿಗೆ. ಪರದೇಶಿಯಲ್ಲಿರುವಂಥವರೆಲ್ಲ ದೇವರಿಗೋಸ್ಕರ ಪ್ರಾಣ ಕೊಟ್ಟಂಥವರು ಅಥವಾ ದೇವರಿಗೋಸ್ಕರ ತ್ಯಾಗ ಮಾಡಿದಂಥವರು, ಹೌದೋ ಇಲ್ವೋ? ಹೌದಾ? ಸ್ಟೆಫೇನನು ಎಲ್ಲಿದ್ದಾರೆ? ಪರದೇಶಿಯಲ್ಲಿ. ಹಾಗಾದರೆ ಪ್ರಾಣ ಕೊಟ್ಟರೆ ದೇವರಿಗೋಸ್ಕರ ಕೊಟ್ಟರು. ಇದೇ ರೀತಿ ಈ ಸ್ಟೆಫೇನನ ರೀತಿಯಲ್ಲಿ, ಅಪೋಸ್ತಲ ರೀತಿಯಲ್ಲಿ ದೇವರಿಗೋಸ್ಕರ ಪ್ರಾಣ ಕೊಡುವಂಥವರು ಭೂಮಿ ಮೇಲೆ ಬರಬೇಕು. ಮತ್ತು ಅವರೂ ಸಹ ಪ್ರಾಣ ಕೊಟ್ಟು ಮತ್ತೆ ಅವರು ಪರದೇಶಿಗೆ ಬಂದ ನಂತರ, ಅಥವಾ ದೇವರು ಅಂದ್ಕೊಂಡಿರುವಂಥ ಆ ಸಂಖ್ಯೆ ಪೂರ್ಣವಾಗುವ ತನಕ, ಅಂದರೆ ದೇವರಿಗೋಸ್ಕರ ಶ್ರಮೆಪಟ್ಟು ದೇವರ ಕೆಲಸದಲ್ಲಿ ನಿರತರಾಗಿ ದೇವರಿಗೋಸ್ಕರ ಪ್ರಾಣ ಕೊಟ್ಟು ಮತ್ತೆ ದೇವರ ಹತ್ರ ಇಷ್ಟು ಜನ ಬರಬೇಕು ಅಂತ ದೇವ್ರು ಏನು ಅಂದ್ಕೊಂಡಿದ್ದಾರಲ್ವ, ಈ ಭೂಮಿಯ ಮೇಲೆ ಇಷ್ಟು ಜನ ಹುಟ್ಟಬೇಕು, ಅದರಲ್ಲಿ ನನ್ನ ಹತ್ರ ಇಷ್ಟು ಜನ ಬರಬೇಕು, ಎಲ್ಲರೂ ಬರಬೇಕಂತಲೇ ಅಂದ್ಕೊಂಡಿದ್ದಾರೆ ಪ್ರಿಯ. ಅದು ಬೇರೆ ವಿಚಾರ. ಆದರೆ ಒಂದು ಕಟ್ ಆಫ್ ಅಂತ ನೀವು ಇಟ್ಕೊಂಡಿರ್ತೀರಲ್ವ, ಇಷ್ಟು ಜನ ಮಿನಿಮಮ್ ಆದರೂ ಇಷ್ಟು ಜನ ಬರಬೇಕು ಅವರಿಗೆ ಅಂತ. ಆ ನಂಬರ್ ಆಗುವವರೆಗೆ ಅಲ್ಲದನ್ನೇ ಹೇಳಿದ್ದಾರೆ ಪ್ರಿಯರೇ. ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ. ಪರದೇಶಿಯಲ್ಲಿ ನೀವು ಇದ್ದೀರಲ್ಲ, ನಿಮ್ಮ ಜೊತೆ ಇನ್ನೊಂದಷ್ಟು ಜನ ಬರ್ತಾರೆ. ಆ ಅಷ್ಟು ಜನ ಬಂದು ಯಾವಾಗ ಈ ಕೋಟಾ ಕಂಪ್ಲೀಟ್ ಆಗುತ್ತೋ ಆವಾಗವರೆಗೂ ನೀವೇನು ಮಾಡಬೇಕು? ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಓಕೆ, ಪಾಠವನ್ನು ಆಲ್ಮೋಸ್ಟ್ ಮುಗಿಸಿದ್ದೀವಿ ಪ್ರಿಯರೇ. ಇನ್ನೊಂದು 2 ವಚನಗಳಿದೆ. ಈ ಪ್ರಪಂಚಕ್ಕೆ ಯಾಕೂ ಗೊತ್ತಿಲ್ಲ ಪ್ರಿಯರೇ, ದೇವರು ನಾನು ನಿಮ್ಮನ್ನು ಬದುಕಿಸ್ತೀನಿ ಅಂತ ಹೇಳಿದ್ರೆ ನಾವೇನಂತೀವಿ? ಇಲ್ಲ, ನಾನೇ ಈ ಲೋಕದಲ್ಲಿ ಮತ್ತೆ ನನಗೆ ಜೀವ ಬರಬೇಕು, ಅಥವಾ ಈ ಲೋಕದಲ್ಲಿ ನಾನು ಹೆಚ್ಚು ಕಾಲ ಬದುಕಬೇಕು, ನಾನು ಸಾಯದೆ ಬದುಕಬೇಕು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅದೇ ಅಲ್ವಾ? ಏನು? ನಾನು ಸಾಯದೆ ಬದುಕಬೇಕು. ಸತ್ಯವೇದದಲ್ಲಿ ದೇವರು ಒಂದು ಮಾತು ಹೇಳಿದ್ದಾರೆ, ನನಗೋಸ್ಕರ ನೀನು ಪ್ರಾಣ ಕೊಟ್ಟರೆ ನೀನೇನು ಮಾಡ್ತೀಯ? ಮತ್ತೆ ಬದುಕ್ತೀಯ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಂದುಕೊಂಡಿರುವಂಥವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು. ನನ್ನ ನಿಮಿತ್ತವಾಗಿಯೂ ಸುವಾರ್ತೆ ನಿಮಿತ್ತವಾಗಿಯೂ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಪಡೆದುಕೊಳ್ಳುವನು. ಈ ಸೈಂಟಿಸ್ಟ್ಗಳ ಇಷ್ಟೊಂದು ರಿಸರ್ಚ್ ಎಲ್ಲ ನಾವು ನೋಡಿದ್ವಲ್ವ? ಏನು? ನಾನು ಬದುಕಬೇಕು ಈ ಲೋಕದಲ್ಲಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇಷ್ಟು ಜನರನ್ನು ಸಹ ಬದುಕಿಸ್ಬೇಕು. ಅಂದರೆ ನಮ್ಮ ಉದ್ದೇಶ ಏನು? ನಾವು ಈ ಲೋಕದಲ್ಲಿ ಹೆಚ್ಚು ಕಾಲ ಬದುಕಬೇಕು. ನಮ್ಮ ಜೀವಮಾನ ಕಾಲ ಎಲ್ಲ, ಈ ಸೈಂಟಿಸ್ಟ್ಗಳ ಜೀವಮಾನ ಕಾಲ ಎಲ್ಲ ಯಾವುದರಲ್ಲಿ ಹೊರಟೋಯ್ತು? ಆ್ಯಲನ್ ಸಿಂಕ್ಲರ್ ಆಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡಿದಂಥ ಅಷ್ಟು ವಿಜ್ಞಾನಿಗಳ ಜೀವಮಾನ ಕಾಲ ಎಲ್ಲಿ ಹೊರಟೋಯ್ತು? ರಿಸರ್ಚ್ ಮಾಡ್ತಾ ನಾವು ಬದುಕಬೇಕು ಅಂತ ರಿಸರ್ಚ್ ಮಾಡ್ತಾ ಹೊರಟೋಯ್ತು. ಹಾಗಾದರೆ ಆ ವಾಕ್ಯ ನೆರವೇರುತ್ತಾ? ತನ್ನ ಪ್ರಾಣವನ್ನು ಬದುಕಿಸಬೇಕು, ತನ್ನ ಪ್ರಾಣವನ್ನು ಪಡೆದುಕೊಳ್ಳಬೇಕು ಅಂದುಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು. ಎಲ್ಲಿ ಕಳ್ಕೋತಾರೆ? ಭೂಮಿಯ ಮೇಲಿರುವವರೆಗೆ ಯಾವುದರ ನಿಮಿತ್ತ ಕಾಲ ಕಳ್ಕೊಂಡ್ರು? ಬದುಕಬೇಕು. ಅಂದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಭೂಮಿ ಮೇಲಿರುವಂಥ ಅಷ್ಟು ಕಾಲ ಕಳ್ಕೊಂಡ್ರು.
ಆದರೆ ಈ ನಿತ್ಯ ಜೀವದಲ್ಲಿ ತನ್ನ ಸುಖ ಸೌಭಾಗ್ಯವನ್ನು, ಪರಲೋಕದಲ್ಲಿರುವಂತಹ ಸುಖ ಸೌಭಾಗ್ಯವನ್ನು ಇವರು ಕಳ್ಕೋತಾರೆ. ಇಲ್ಲಿ ನೀವು ಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಕಳ್ಕೋತೀರ. ಹಾಗಾದರೆ ದೇವರು ನಿಮಗೆ ಜೀವ ಬೇಕಾ? ನಾನೇ ಎಬ್ಬರಿಸ್ತೇನೆ ನಿಮ್ಮನ್ನು. ಆದರೆ ಒಂದೇ ಒಂದು ಪ್ರೀ ಕಂಡೀಷನ್. ಏನು ಮಾಡಬೇಕು ನೀವು? ಈ ಲೋಕದಲ್ಲಿ ನನಗೋಸ್ಕರ ಪ್ರಾಣ ಕೊಡಲಿಕ್ಕಾದರೂ ಸಿದ್ಧ ಆಗಬೇಕು. ಅಂದರೆ ನಾವು ಪ್ರಾಣ ಕೊಡಬೇಕಾ? ನಮ್ಮನ್ನು ಯಾರಾದರೂ ಬಂದು ಕೊಲೆ ಮಾಡ್ತಾರಾ ಅಂದರೆ ಅಲ್ಲ ಪ್ರಿಯರೇ. ದೇವರಿಗೋಸ್ಕರ ಹೇಳ್ತಿದ್ದೀರಾ 4 ಜನರಿಗೆ ಅಟ್ಲೀಸ್ಟ್ ನಮ್ಮ ಜೀವಮಾನ ಕಾಲದಲ್ಲಿ? ದೇವರಿಗೋಸ್ಕರ ಹೇಳಬೇಕಾದ್ರೆ ಪ್ರಿಯರೇ, ನಮ್ಮ ದೇಹದಲ್ಲಿ ರಕ್ತ ಇರುತ್ತಲ್ವ, ಈ ಆಯಾಸ ಆಗ್ತಿದ್ದಂತೆ ನಮ್ಮ ರಕ್ತ ಬೆವರಿನ ರೂಪದಲ್ಲಿ ಆಚೆ ಬರುತ್ತಂತೆ. ಹೌದು, ಅಂದರೆ ನಮ್ಮ ಶಕ್ತಿ ಎಕ್ಸಾಸ್ಟ್ ಆಗಿರುವಂತಹದ್ದು ಯಾವುದರಿಂದ ನಮಗೆ ಕಾಣಿಸುತ್ತೆ? ಒಬ್ಬ ಮೂಟೆ ಹೊರ್ತಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ, ತನ್ನ ರಕ್ತದಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸಿ ಆ ರಕ್ತದಲ್ಲಿರುವಂತಹ ಶಕ್ತಿ ಎಕ್ಸಾಸ್ಟ್ ಆದಾಗ ಅದು ಯಾವ ರೂಪದಲ್ಲಿ ಕಾಣಿಸುತ್ತೆ? ಬೆವರಿನ ರೂಪದಲ್ಲಿ. ಅಟ್ಲೀಸ್ಟ್ ಆ ಮೂಟೆ ಹೊರ್ತಿದ್ದಾನಲ್ವ, ಅವನಿಗೋಸ್ಕರ ಕಷ್ಟಪಡ್ತಿದ್ದಾನೆ. ಯಾವತ್ತಾದರೂ ಅಷ್ಟು ಕಷ್ಟ ದೇವರಿಗೋಸ್ಕರ ಪಡ್ತಾ ಇದ್ದೀವಾ? ಹಾಗಾದರೆ ದೇವರೇ ನಮ್ಮನ್ನು ಬದುಕಿಸ್ತಾರೆ. ದೇವರೇ ಈ ಶರೀರಕ್ಕೆ ಮತ್ತೆ ಜೀವ ಕೊಡ್ತಾರೆ. ನಾವು ಪ್ರಯಾಸ ಪಡುವಂತಹದ್ರ ಅವಶ್ಯಕತೆ ಇಲ್ಲ. ಈ ದೇಹಕ್ಕೆ ನಾನು ಸತ್ತೋಗ್ತೀನಲ್ವ, ಹೋದರೆ ಮತ್ತೆ ಎಬ್ಬರಿಸ್ತಾರೋ ಇಲ್ವೋ? ಈ LICಗಳನ್ನು ಕಟ್ತಿರ್ತಾರಲ್ವ ಪ್ರಿಯರೇ, LICಗಳನ್ನು ಏನಕ್ಕೋಸ್ಕರ ಕಟ್ತಿರ್ತಾರೆ? ಸತ್ತ ನಂತರ ನಾನು ಸತ್ತರೆ ನಮ್ಮ ಮನೆಯವರಿಗೆ ಹಣ ಬರುತ್ತೆ, ಹೌದಾ? ನಾವು ಮರಣ ಹೊಂದಿದ ನಂತರ ಯಾರಿಗೆ ಹಣ ಬರುತ್ತೆ? ಮನೆಯವರಿಗೆ. ಆದರೂ ನಾವು ನಂಬಿ ಕಟ್ತಾ ಇದ್ದೀವಿ. ದೇವರನ್ನು ಮನುಷ್ಯ ನಂಬೋದಿಲ್ಲ. ದೇವರು ಇನ್ಶೂರೆನ್ಸ್ ಕಂಪನಿಯವ್ರ ಥರ ನಿಮ್ಮ ಮನೆಯವರಿಗೆ ಹಣ ಕೊಡ್ತೀನಿ ಅಂತ ಹೇಳಿದಾರಾ? ಅಥವಾ ನೀನು ಕಳ್ಕೊಂಡಂತಹ ಜೀವವನ್ನು ಹಾಗೆ ನಿನಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದಾರಾ? ಇನ್ನೂ ಹೆಚ್ಚು ಕಾಲ ಬದುಕಿಸುವಂತಹ ಜೀವ ಕೊಡ್ತೀನಿ ಅಂತ ಹೇಳಿದಾರಾ? ಏನು ಹೇಳಿದ್ದಾರೆ? ದುಡ್ಡು ಕೊಡ್ತೀನಿ ಅಂತ ಹೇಳಿದಾರಾ? ಜೀವನೇ ಕೊಡ್ತೀನಿ ಅಂತ ಹೇಳಿದಾರಾ? ನೀನು ಕಳ್ಕೊಂಡಿದೆಯಲ್ಲ ಆ ಜೀವ, ಅದನ್ನೇ ಮತ್ತೆ ನಿನಗೆ ಅದಕ್ಕಿಂತ ಹೆಚ್ಚಿನ ಕಾಲ ಬದುಕಿಸುವಂತಹ ಜೀವವನ್ನು ನಿನಗೆ ಕೊಡ್ತೀನಿ. ಹಾಗಾದರೆ ನಾವು ಮತ್ತೆ ಯೇಸು ಕ್ರಿಸ್ತರ 2ನೇ ಬರೋವಣಿಗೆಯಲ್ಲಿ ನಮಗೆ ಬರುವಂತಹ ಶರೀರ, ಇದೇ ಶರೀರ ಮತ್ತೆ ಬರುತ್ತಲ್ವ? ಹಾಗಾದರೆ ಆ ಶರೀರ ಹೇಗಿರುತ್ತೆ? ಇದೇ ಶರೀರದ ಥರನೇ ಇರುತ್ತಾ? ಈ ಶರೀರನೇ ಮತ್ತೆ ಬರುತ್ತೆ, ಇದು ನಿಜ. ಆದರೆ ಅದಕ್ಕಿರುವಂತಹ ಶಕ್ತಿ ಬೇರೆ. ಹಾಗಾದರೆ ಆ ಶರೀರಕ್ಕಿರುವಂತಹ ಶಕ್ತಿ ಏನು? 2 ವಚನಗಳು ಮುಗಿಸ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ? ಎಂಥ ದೇಹದಿಂದ ಎದ್ದು ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಅಂದರೆ ಒಬ್ಬ ವ್ಯಕ್ತಿ ಬಂದು ಪ್ರಶ್ನೆ ಮಾಡ್ತಿದ್ದಾರೆ, ಸತ್ತಂಥವ್ರು ಎದ್ದು ಬರ್ತಾರೆ, ಮತ್ತೆ ಆ ಶರೀರಕ್ಕೆ ಜೀವ ಬರುತ್ತೆ ಅಂತ ನೀನು ಹೇಳ್ತಿದ್ಯಲ್ವಾ? ಹಾಗಾದರೆ ಆ ಶರೀರ ಹೇಗಿರುತ್ತೆ ಅಂತ ಕೇಳಿದ್ದಕ್ಕೆ ಏನಂತೆ ಉತ್ತರ? ಅದಕ್ಕೆ 40ನೇ ವಚನದಿಂದ ಓದಿ. ಇದೇ ಶರೀರನೇ ಬರುತ್ತೆ ಪ್ರಿಯರೇ, ನಿಜ. ಆದರೆ ಅದು ಯಾವುದಕ್ಕೆ ಕನ್ವರ್ಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು, ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಮುಂದೆ ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಇನ್ನೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಈಗ ಬಂದಿದ್ದೀವಿ ಪ್ರಿಯರೇ ಮೇನ್ ಪಾಯಿಂಟ್ಗೆ. ಸತ್ತವರಿಗಾಗುವ ಪುನರುದ್ಧಾನವು ಅದೇ ಪ್ರಕಾರವಾಗುವುದು. ಅಂದರೆ ಈ ಶರೀರನೇ ಬರುತ್ತೆ, ಆದರೆ ಅದಕ್ಕಿರುವಂತಹ ಶಕ್ತಿ ಬೇರೆ. ಆ ಶಕ್ತಿ ಏನು ಅಂತ ಹೇಳ್ತಾ ಏನು ಹೇಳಿದ್ದಾರೆ? ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹಾಗಾದರೆ ಈ ದೇಹ ಏನು? ಇದು ಯಾವ ಅವಸ್ಥೆಯಲ್ಲಿದೆ? ಲಯಾವಸ್ಥೆ. ಅಂದರೆ ನಾಶ ಆಗುತ್ತಾ? ಹೌದು, ನಾಶ ಆಗುತ್ತೆ. ಹಾಗಾದರೆ ಇನ್ನೊಂದು ಶರೀರ ಬರುತ್ತಲ್ಲ, ಅದು ಹೇಗಿರುತ್ತಂತೆ? ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎದ್ದು ಬರುವುದು. ಇದು ನಮ್ಮ ದೇಹಕ್ಕಿರುವಂತಹ ಶಕ್ತಿ. ಆಗ ಬರುತ್ತಲ್ಲ ಆ ದೇಹ, ಅದಕ್ಕಿರುವಂತಹ ಶಕ್ತಿ. ಏನಕ್ಕೋಸ್ಕರ ಅಷ್ಟೊಂದು ಶಕ್ತಿ ಬೇಕು ಆ ದೇಹಕ್ಕೆ? ನಾವು ಶಾಶ್ವತ ಕಾಲ ಬದುಕಬೇಕಲ್ವ.
ಈ ಭೂಮಿಯ ಮೇಲೆ ದೇವರಿಗೋಸ್ಕರ ಕಷ್ಟಪಟ್ಟಂಥವರು ಅಲ್ಲಿ ಸುಖವಾಗಿ ಶಾಶ್ವತ ಕಾಲ ಇರಬೇಕಲ್ವ ದೇವರಿಗೋಸ್ಕರ. ಅದೇ ರೀತಿ ಈ ಭೂಮಿಯಲ್ಲಿ ದೇವರನ್ನು ಮರೆತು ಬದುಕಿದಂಥವರು ಶಾಶ್ವತ ಕಾಲ ಶಿಕ್ಷೆಯನ್ನು ಅನುಭವಿಸ್ಬೇಕಲ್ವ. ಹಾಂ, ಇದೇ ಶರೀರ ಕೊಟ್ಟರೆ ಸುಟ್ಟು ಹೋಗುತ್ತೆ, 5 ನಿಮಿಷದಲ್ಲಿ ಅಷ್ಟೇ ಬೂದಿ ಆಗೋಗುತ್ತೆ. ಆದರೆ ಆ ಶರೀರ ಶಾಶ್ವತವಾಗಿ ಜೀವಿಸುವಂತಹದ್ದು. ಇನ್ನು ಕೊನೆ ವಚನ, ಅದೇ ವಚನ ಓದಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನ. ಹಾಂ, ಹೇಗೆ ಎಬ್ಬಿಸಲ್ಪಡುತ್ತಾರೆ? ಹಾಂ, ಮುಂದೆ ಮೂಢನು ನೀನು ಅಂದರೆ ಮನುಷ್ಯರೆಲ್ಲರೂ ಸಹ ಏನು ಅನ್ಕೋತಾ ಇದ್ದಾರೆ, ನಾನು ಸಾಯಬಾರ್ದು, ಈ ಲೋಕದಲ್ಲಿ ನಾನು ಸಾಯಬಾರ್ದು, ದೀರ್ಘಕಾಲ ಜೀವಿಸಬೇಕು. ದೇವರು ಕೊನೆಯದಾಗಿ ಏನು ಉತ್ತರ ಕೊಡ್ತಿದ್ದಾರೆ ಇದಕ್ಕೆ? ಹಾಂ, ಮೂಢನು ನೀನು. ಹೀಗೆ ಅನ್ಕೋತಿರೋಂಥವ್ರು ಏನಂತ, ನಾನು ದೀರ್ಘಕಾಲ ಈ ಭೂಮಿ ಮೇಲೆ ಬದುಕಬೇಕು, ಹೀಗೆ ಅನ್ಕೋತಿರೋಂಥವ್ರಿಗೆಲ್ಲರಿಗೂ ದೇವರು ಒಂದು ಪದವನ್ನು ಬಳಕೆ ಮಾಡಿದ್ದಾರೆ, ಏನಂತೆ? ನಾವು ಮೂಢರು. ಮುಂದೆ, ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ಅಷ್ಟೇ, ಮುಗೀತು. ಏನಂತೆ? ನಾವೇನು ಅನ್ಕೋತಾ ಇದ್ದೀವಿ, ನಾವು ದೀರ್ಘಕಾಲ ಬದುಕಬೇಕು. ದೇವರು ಏನಂತಿದ್ದಾರೆ, ನೀವು ಸಾಯದಿದ್ದರೆ ಬದುಕೋದಿಲ್ಲ. ಹೌದಾ? ಇದೇನು ಬ್ರದರ್ ವಿಚಿತ್ರವಾಗಿ ನಾವು ಬದುಕಿದ್ದೀವಲ್ವ. ಈಗ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಪ್ರಿಯರೇ, ನಾವೀಗ ಭೂಮಿಯ ಮೇಲೆ ಜೀವಿಸ್ತಿರುವಂತಹದ್ದು ಜೀವನನೇ ಅಲ್ಲ. ಒಂದು ಟ್ರೈನಿಂಗ್ ಪೀರಿಯಡಿಗೋಸ್ಕರ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಕಳಿಸಿದ್ದಾರೆ. ಈ ಟ್ರೈನಿಂಗಲ್ಲಿ ನಾವು ಪಾಸ್ ಆದ್ವಾ ಕೊನೆ ಸ್ಟೇಜ್ವರೆಗೂ, ಮರಣದವರೆಗೂ, ಹಾಗಾದರೆ ಅಲ್ಲಿದೆ ನಮಗೊಂದು ಜೀವನ. ಈ ಟ್ರೈನಿಂಗಲ್ಲಿ ನಾವೇನಾದರೂ ಫೇಲ್ ಆದ್ವಾ, ಇನ್ನೊಂದು ಕಡೆ ಇದೆ ನಮಗೆ ಜೀವನ. ಹಾಗಾದರೆ ಈ ಭೂಮಿಯ ಮೇಲೆ ದೀರ್ಘಕಾಲ ಬದುಕಬೇಕು ಅನ್ನುವಂತಹದ್ದೇ ಮೂಢತನ. ಯಾಕೆ? ನಾವು ಸಾಯದಿದ್ದರೆ, ಒಂದು ಬೀಜ ಸಾಯದಿದ್ದರೆ ಬದುಕುತ್ತಾ? ಇಲ್ಲ. ಅದೇ ರೀತಿ ಈ ಭೂಮಿಯ ಮೇಲೆ ನಾವು ಸಾಯದಿದ್ದರೆ ಇನ್ನೊಂದು ಜೀವನ ನಮಗೆ ಸಿಗೋದೇ ಇಲ್ಲ. ಓಕೆ, ಇಲ್ಲಿಗೆ ಸಂದೇಶ ಮುಗೀತು ಪ್ರಿಯರೇ. ನಮ್ಮ ಅಂಶದ ಹೆಸರೇನು? ಸಮರೈಸ್ ಮಾಡಬೇಕಾದ್ರೆ ನಾವು ಇಷ್ಟೊತ್ತು ನೋಡಿರುವಂತಹದ್ದನ್ನು, ಅಂಶದ ಹೆಸರೇನು? ಶವಗಳಿಗೆ ಜೀವ ಕೊಡುವೆನು ಎಂದು ಹೇಳಿದ ವಿಜ್ಞಾನ ಆಗತ್ತೆ ಅಂತ ಹೇಳ್ತಾ ಸತ್ಯವೇದ ಏನಂತು? ನಿಮ್ಮ ಕೈಯಲ್ಲಿ ಅದು ಶಾಶ್ವತವಾಗಿ ಆಗೋದಿಲ್ಲ. ಏನು? ಶವಗಳಿಗೆ ಜೀವ ಕೊಡುವಂತಹದ್ದು ಶಾಶ್ವತವಾಗಿ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಹಾಗಾದರೆ ಯಾರು ಜೀವ ಕೊಡಲಿಕ್ಕೆ ಶಕ್ತರಾಗಿದ್ದಾರೆ ಈ ಶರೀರಕ್ಕೆ? ದೇವರು. ಆದಾಮನನ್ನು ಶವಕ್ಕೆ ಜೀವ ಕೊಟ್ಟೇ ನಿರ್ಮಾಣ ಮಾಡಿದ್ರು ಮನುಷ್ಯನನ್ನು. ಹಾಗೆ ಎರಡನೇ ಬರವಣಿಗೆಯಲ್ಲಿ ಸತ್ತಂತಹ ಪ್ರತಿಯೊಬ್ಬರಿಗೂ ಜೀವ ಬರುತ್ತೆ. ಇದು ಈ ಅಂಶದ ಸಾರಾಂಶವಾಗಿತ್ತು. ಕಣ್ಮುಚ್ಚಿ ಪ್ರಿಯರೇ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ಆಲೋಚನೆ ಮಾಡಿರುವಂತಹ ಅಷ್ಟು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಬೇರೂರಿ ದೃಢವಾಗಿ ನಿಂತು ಈ ಮಾತುಗಳಿಗೆ ನಾವು ನೀರೆರೆದು ಪೋಷಿಸಿ ಬೆಳೆಸಿ ಮರವನ್ನಾಗಿ ಮಾಡಿ ಅದರ ಹಣ್ಣುಗಳಿಂದ ಇತರರ ಹೃದಯದಲ್ಲೂ ಸಹ ಮರಗಳನ್ನು ನೆಟ್ಟು ಬೆಳೆಸುವಂಥವರನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಮುಂದಿನ ಪ್ರಸಂಗ ರಾಮು ಅಣ್ಣವರ ಜೊತೆಯಲ್ಲಿ ನೀವಿತ್ತು ಕೇಳ್ತಿರುವಂತಹ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯ ಮೂಲಕ ನೋಡ್ತಿರುವಂತಹ ಪ್ರತಿಯೊಬ್ಬರನ್ನೂ ಸಹ ಪರ ಸಂಬಂಧವಾದ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.